ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUC ಅಕೌಂಟೆನ್ಸಿ 6 ಮಾರ್ಕ್ಸ್ ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ವಿತ್ ಆನ್ಸರ್ ಮುಖಾಂತರ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳ್ತಾರೆ, ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ಇವತ್ತು ಈ ಒಂದು ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ. 6 ಮಾರ್ಕ್ಸ್ ನಲ್ಲಿ ಔಟ್ ಆಫ್ ಔಟ್ ನೀವು ಮಾಡ್ಕೋಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಇಲ್ಲಿ ಇವಾಗ ಒಂದು ಅಪ್ರಾಪ್ರಿಯೇಷನ್ ಅಕೌಂಟ್ ನಾವು ನೋಡೋಣ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಅಪ್ರಾಪ್ರಿಯೇಷನ್ ಅಕೌಂಟ್ ಒಂದನೇ ಹಂತದಲ್ಲಿ, ಇಲ್ಲಂದ್ರೆ ಪ್ರಾಡಕ್ಟ್ ಮೆಥಡ್, ಈ ಎರಡು ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ನಿಮಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಈ ಎರಡು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಹೆಚ್ಚಾಗಿ ಅಂಡರ್ ಪ್ರಾಡಕ್ಟ್ ಮೆಥಡ್ ಕೇಳಿದರೆ, ಬಟ್ ಈ ಒಂದು ಪ್ರಶ್ನೆ ಕೂಡ ಕೇಳಬಹುದು ಆಯ್ತಾ. ಅಪ್ರಾಪ್ರಿಯೇಷನ್ ಅಕೌಂಟ್ ಬಹಳ ಸಿಂಪಲ್ ಇದೆ, ಎರಡು ಪ್ರಶ್ನೆ ಬಹಳ ಈಜಿ ಇದೆ ಆಯ್ತಾ. ಯಾವುದಾದ್ರೂ ಒಂದು ಇದರೊಳಗೆ ನಿಮಗೆ ಡೆಫಿನೆಟ್ಲಿ ಕ್ವಶನ್ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ ಆಯ್ತಾ. ಇಲ್ಲಿ ನೋಡಿ ಒಂದು ಪ್ರಶ್ನೆ ಇದೆ, ಮೊದಲಿಗೆ ಪ್ರಶ್ನೆ ನಾವು ಅರ್ಥ ಮಾಡ್ಕೊಳ್ಳೋಣ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಶ್ರೇಷ್ಠ ಅಂಡ್ ಜ್ಯೇಷ್ಠ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ 1/4/2024 ವಿತ್ ಕ್ಯಾಪಿಟಲ್ ತಂದಿದ್ದಾರೆ. ಎಷ್ಟು? 4 ಲಕ್ಷ ಮತ್ತು 3 ಲಕ್ಷ ರೆಸ್ಪೆಕ್ಟ್ಲಿ ಆಯ್ತಾ. ಅಗ್ರಿಂಗ್ ಟು ಶೇರ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷೋ, ಅಂದ್ರೆ ಮುಂದೆ ಬರುವಂತಹ ಪ್ರಾಫಿಟ್ ಮತ್ತು ಲಾಸಸ್ ಯಾವ ಒಂದು ರೇಷೋ ಮುಖಾಂತರ, ಅಂದ್ರೆ 3:2 ಫಾರ್ ದ ಇಯರ್ ಎಂಡಿಂಗ್ ಆಯ್ತಾ. 3:2 ಮುಖಾಂತರ ಅವರು ಹಂಚ್ಕೊಳ್ತಾರೆ. 31/3/2025 ದೇ ಅರ್ನ್, ಅಂದ್ರೆ 31/3/2025 ಅವರು ಅರ್ನ್ ಮಾಡಿದ್ದಾರೆ ಎಷ್ಟು ಪ್ರಾಫಿಟ್ಸ್? 66,000 ಬಿಫೋರ್ ಅಲವಿಂಗ್ ಆಯ್ತಾ. ಅಲವಿಂಗ್ ಗಿಂತ ಮುಂಚೆ ಪ್ರಾಫಿಟ್ ಎಷ್ಟಿದೆ? 66,000 ಆಯ್ತಾ. ಸೊ ನೆನಪಿನಲ್ಲಿ ಇಟ್ಕೊಂಡು ಬಿಡ್ರಿ ಇದೆಯಾ. ಮತ್ತು ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆ ಇಲ್ಲಿ ನೋಡಿ, ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆ ಮತ್ತು ಬಿಫೋರ್ ಅಲವಿಂಗ್ ಅವ್ರದ್ದು ಅರ್ನ್ ಪ್ರಾಫಿಟ್ ಎಷ್ಟಿತ್ತು ಅದು ನೋಡ್ಕೋಬೇಕು. ಇಲ್ಲಿ ಮೇನ್ 3 ಆಯ್ತಾ. ಇಲ್ಲಿ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಇಲ್ಲಿ ಆಪ್ಷನ್ ಎ ಏನು ಕೇಳಿದ್ದಾರೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಪರ್ ಎನಮ್ ಅಂತ ಹೇಳಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದಿದ್ದಾರೆ. ಸೊ ಕ್ಯಾಪಿಟಲ್ ಎಲ್ಲಿದೆ? ಇವಾಗ ಇಲ್ಲಿದೆ ಆಯ್ತಾ. 4 ಲಕ್ಷ ಮತ್ತು 3 ಲಕ್ಷ ಆಯ್ತಾ. ಶ್ರೇಷ್ಠ ಮತ್ತು ಜ್ಯೇಷ್ಠ ಅವರ ಮೇಲೆ ನಾವು ಏನು ಇಂಟ್ರೆಸ್ಟ್ ಆನ್ 5% ತೆಗಿಬೇಕು ಅವರ ಕ್ಯಾಪಿಟಲ್ ಮೇಲೆ ಆಯ್ತಾ. 4 ಲಕ್ಷ ಮೇಲೆ 5% ತೆಗಿಬೇಕು, ಅದೇ ರೀತಿ 3 ಲಕ್ಷ ಮೇಲೆ 5% ತೆಗಿಬೇಕು. ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ, ಆನ್ಸರ್ ಇದೆ ಇಲ್ಲಿ ಆಯ್ತಾ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ 1 ಆಯ್ತು. ಆಪ್ಷನ್ 2 ಏನು ಕೊಟ್ಟಿದ್ದಾರೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಅವರು ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಮಾಡ್ಕೊಂಡಿದ್ದಾರೆ. ಶ್ರೇಷ್ಠ ಅವರು ಎಷ್ಟು? 2,000 ಮತ್ತು ಜ್ಯೇಷ್ಠ ಅವರು 1,500 ಗೊತ್ತಾಯ್ತಾ. ಸೊ ಇಲ್ಲಿ ನೋಡಿ, ಇಯರ್ಲಿ ಸ್ಯಾಲ್ರಿ ಆಫ್ ಶ್ರೇಷ್ಠ ಅವ್ರದ್ದು ಎಷ್ಟಿದೆ? ಇಯರ್ಲಿ ಸ್ಯಾಲ್ರಿ ಕೊಟ್ಟುಬಿಟ್ಟಿದ್ದಾರೆ ಅವರೇ, ಎಷ್ಟು? 6,000 ಆ್ಯಂಡ್ ಕಮಿಷನ್ ಟು ಜ್ಯೇಷ್ಠ ಅವ್ರದ್ದು ಎಷ್ಟಿದೆ? 4,000 ಇದೆ ಆಯ್ತಾ. ಸೊ ಇದು ಎಲ್ಲಿ ಬರೀಬೇಕು? ಸ್ಯಾಲ್ರಿ ಎಲ್ಲಿ ಬರೀಬೇಕು ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಕೊನೆಯದು ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಏರ್. ಇಲ್ಲಿ ಶ್ರೇಷ್ಠ ಅವ್ರದ್ದು 40,000 ಆ್ಯಂಡ್ ಜ್ಯೇಷ್ಠ ಅವ್ರದ್ದು 30,000. ಇದು ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಏರ್ ಇದೆ ಆಯ್ತಾ. ನಾವು ಆ್ಯಕ್ಚುಲಿ ಇದು ಇವಾಗ ಇಲ್ಲೇನು ಡ್ರಾಯಿಂಗ್ಸ್ ಇದೆಯಲ್ಲ, ಈ ಡ್ರಾಯಿಂಗ್ಸ್ ಶ್ರೇಷ್ಠ ಮತ್ತು ಜ್ಯೇಷ್ಠ ಅವ್ರದ್ದು ಇದೇ ನಾವು ಅಮೌಂಟ್ ತಗೋಬೇಕಾಗುತ್ತೆ. ಈ ಅಮೌಂಟ್ ತಗೋವಂತಿಲ್ಲ. ದೇರ್ ಡ್ರಾಯಿಂಗ್ಸ್ ಅಂತ ಏನು ಕೊಟ್ಟಿರ್ತಾರಲ್ಲ, ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಏರ್ ಅಂತ, ಇದು ಅಮೌಂಟ್ ತಗೋಬೇಡಿ ಆಯ್ತಾ. ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಏನು ಕೊಟ್ಟಿರ್ತಾರಲ್ಲ ಆ ಅಮೌಂಟ್ ತಗೋಬೇಕು. ಈ ರೀತಿ ಪ್ರಶ್ನೆ ಕೇಳಿದಾಗ ಇಲ್ಲಿ ಇವಾಗ ಎರಡೂ ಕೊಟ್ಬಿಟ್ಟಿದ್ದಾರೆ. ಸೊ ಅಮೌಂಟ್ 40,000 30,000 ಬರಲ್ಲ ಅದು, ಯಾಕಂದ್ರೆ ಇಲ್ಲಿ ನೋಡಿ ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಏರ್ ಅಂತ ಇದೆಯಲ್ಲ ಅದು ಬರಲ್ಲ. ಓನ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಏನು ಬರುತ್ತಲ್ಲ ಅದೇ ಅಮೌಂಟ್ನ ಇಲ್ಲಿ ಹಚ್ಚಬೇಕು. ಇವಾಗ ಇಲ್ಲಿ ಆನ್ಸರ್ ಎಷ್ಟು ಬರ್ಬೇಕು ನಮ್ದು ಆಯ್ತಾ? 24,500 ಆನ್ಸರ್ ಬರ್ಬೇಕಂತ ಹೇಳಿದ್ದಾರೆ. ಸೊ ಸಿಂಪಲ್ ಗೈಸ್, ಈ ರೀತಿ ನಿಮಗೆ ಪ್ರಶ್ನೆ ಕೇಳ್ತಾರೆ ಫೈನಲ್ ಎಕ್ಸಾಮ್ ನಲ್ಲಿ. ಈ ರೀತಿ ಪ್ರಶ್ನೆ ಕೇಳಿದಾಗ ಆನ್ಸರ್ ಯಾವ ರೀತಿಯಲ್ಲಿ ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ ಏನು ಹೆಡ್ಲೈನ್ ಹಾಕಬೇಕು? ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st ಮಾರ್ಚ್ 2025. ಇಲ್ಲಿ ನೋಡಿ 31st ಮಾರ್ಚ್, ನೋಡಿ 31st ಮಾರ್ಚ್ 2025 ಅಂತ ಅವರೇ ಡೇಟ್ ಕೊಟ್ಟಿರ್ತಾರೆ. ಇಲ್ಲಿ ಡೇಟ್ ಬರೀಬೇಕು ಆಯ್ತಾ. ಡೇಟ್ ಬರೆದ ತಕ್ಷಣ ಇಲ್ಲಿ ನೋಡಿ ಪರ್ಟಿಕ್ಯುಲರ್ ಕಾಲಮ್ ಹಾಕಬೇಕು, ಅಮೌಂಟ್ ಕಾಲಮ್ ಹಾಕಬೇಕು, ಪರ್ಟಿಕ್ಯುಲರ್ ಕಾಲಮ್ ಮತ್ತು ಅಮೌಂಟ್ ಕಾಲಮ್ ಆಯ್ತಾ. ಅಪ್ ಟು 1 ಪೇಜ್ ಆಯ್ತಾ ಲೈನ್ ನೀವು ಕಾಲಮ್ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಪರ್ಟಿಕ್ಯುಲರ್ ಅಮೌಂಟ್ ಅಂತ. ಸೊ ಮೇನ್ ಏನು ಗೊತ್ತಾ, ಇಲ್ಲಿ ಪರ್ಟಿಕ್ಯುಲರ್ ಬಾಯ್ ಸೈಡ್ ನಲ್ಲಿ ಇದು ಬಾಯ್ ಅಂತ ನಾವು ಕರಿತೀವಿ, ಇದು ಟೂ ಸೈಡ್ ನಲ್ಲಿ, ಇದು ಬಾಯ್ ಸೈಡ್ ನಲ್ಲಿ. ಇಲ್ಲಿ ಬಾಯ್ ಸೈಡ್ ನಲ್ಲಿ ಇದು ಫಿಕ್ಸ್ ಬರುತ್ತೆ. ಏನು? ಬೈ ನೆಟ್. ಇಲ್ಲಿ ಏನಂತ ಬರೀಬೇಕು? ಬೈ ನೆಟ್ ಪ್ರಾಫಿಟ್ ಎಷ್ಟು ಬರೀಬೇಕು? 66,000. 2025 ನಲ್ಲಿ ಪ್ರಾಫಿಟ್ ಎಷ್ಟಿತ್ತು? 66,000 ಏನಿಲ್ಲ ಇಲ್ಲಿ ಬರೀಬೇಕು. ಏನಂತ ಬರೀಬೇಕು? ಬೈ ನೆಟ್ ಪ್ರಾಫಿಟ್ ಬ್ರಾಕೆಟ್ ನಲ್ಲಿ ಪ್ರಾಫಿಟ್ ಅಂತ ಬರೀಬೇಕು ಆಯ್ತಾ. ಸೊ ಇಲ್ಲಿದೆ ನೋಡಿ ಎಷ್ಟು? 66,000 ಏನಿದಿಲ್ಲ ಇಲ್ಲಿದೆ ನೋಡಿ, ಬಿಫೋರ್ ಅಲೋವಿಂಗ್ ಆಯ್ತಾ.
ಎಷ್ಟು 66,000 ಇದು ಫಿಕ್ಸ್ 66,000 ಇದು ಬಾಯ್ ಸೈಡ್ನಲ್ಲಿ ಫಿಕ್ಸ್ ಬರುತ್ತೆ ಇಲ್ಲೇ ಬರೀಬೇಕು ನೀವು ಆಯ್ತಾ ಬಿಫೋರ್ ಅಲವಿಂಗ್ ಅಂತ ಅಮೌಂಟ್ ಏನು ಕೊಟ್ಟಿರ್ತಾರಲ್ಲ ಇದು ಫಿಕ್ಸ್ ಇದೇ ಸೈಡ್ ಬರುತ್ತೆ ಏನಂತ ಬರೀಬೇಕು ಅದಕ್ಕೆ ಬೈ ನೆಟ್ ಪ್ರಾಫಿಟ್ ಅಂತ ಬರೀಬೇಕು ಅಷ್ಟೇ ಆಯ್ತಾ ನೆಕ್ಸ್ಟ್ ಇವಾಗ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಿದಿಲ್ಲ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಲ್ಲಿ ನೋಡಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಲ್ಲಿದೆ ಇವಾಗ ಇಲ್ಲಿ ನೋಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಶ್ರೇಷ್ಠ ಅವ್ರದ್ದು 2,000 ಮತ್ತು ಜ್ಯೇಷ್ಠ ಅವ್ರದ್ದು 1,500 ಇದು ಈ ಸೈಡ್ ಬರೀಬೇಕು ಇಲ್ಲಿ ನೋಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯ್ತು ಶ್ರೇಷ್ಠ ಅವ್ರದ್ದು 2,000 ಜ್ಯೇಷ್ಠ ಅವ್ರದ್ದು 1,500 ಟೋಟಲ್ ಮಾಡಿ ಎಷ್ಟಾಯ್ತು 3,500 ಆಯ್ತು ಬಾಯ್ ಸೈಡ್ ನಲ್ಲಿ ಈ ಎರಡು ಬರುತ್ತೆ ಇಲ್ಲಿ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯ್ತಾ ಇಲ್ಲಿ ಒಂದೇ ಆಪ್ಷನ್ ಏನು ಇಲ್ಲಿ ನೋಡಿ ಒಂದೇ ಆಪ್ಷನ್ ಬಿಡಿಸ್ಬೇಕಂದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ 4 ಲಕ್ಷ ಮತ್ತು 3 ಲಕ್ಷ ಮೇಲೆ 5% ತೆಗಿ ಅಂದಿದ್ದಾರೆ ಅವರು ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲಿ ಏನಂತ ಬರೀಬೇಕು ಟೂ ಸೈಡ್ ನಲ್ಲಿ ಬರುತ್ತೆ ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಿಕ್ಸ್ ಇದೇ ಸೈಡ್ ಬರುತ್ತೆ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಶ್ರೇಷ್ಠ ಆಯ್ತಾ ಶ್ರೇಷ್ಠ ಅವ್ರದ್ದು ಎಷ್ಟಿದೆ 4 ಲಕ್ಷ ಇದೆ ಇಲ್ಲಿ ನೋಡಿ ಇಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಶ್ರೇಷ್ಠ ಅವ್ರದ್ದು 4 ಲಕ್ಷ ಆಯ್ತಾ ಜ್ಯೇಷ್ಠ ಅವ್ರದ್ದು 3 ಲಕ್ಷ ಇದು ಆಯ್ತಾ ಇವಾಗ ಇಲ್ಲಿ ನೋಡಿ ಎಷ್ಟು 5% ನಮಗೆ ತೆಗಿಯಂದಿದ್ದಾರೆ ಇಲ್ಲಿ ನೋಡಿ 5% ತೆಗಿಯಂದಿದ್ದಾರಲ್ಲ ಇವಾಗ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರಿಬೇಕು ಆಯ್ತಾ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೀದು ಇಲ್ಲಿ ಶ್ರೇಷ್ಠ ಅವ್ರದ್ದು ನೇಮ್ ಬರೀದು ಇಲ್ಲಿ ಕೆಳಗಡೆ ಅವ್ರ ಕ್ಯಾಪಿಟಲ್ ಎಷ್ಟಿದೆ 4 ಲಕ್ಷ ಇದೆ ಆ 4 ಲಕ್ಷ ಮೇಲೆ 5% ತೆಗಿರಿ ಎಷ್ಟು ಬರುತ್ತೆ 20,000 ಅದು ಔಟರ್ ಕಾಲಮ್ ನಲ್ಲಿ ಇಡಬೇಕಾಗುತ್ತೆ ಅದೇ ರೀತಿ ಜ್ಯೇಷ್ಠ ಅವ್ರದ್ದು 3 ಲಕ್ಷ ಕ್ಯಾಪಿಟಲ್ ಅದರ ಮೇಲೆ 5% ತೆಗಿರಿ ಎಷ್ಟು ಬರುತ್ತೆ 15,000 ಈ ರೀತಿಯಲ್ಲಿ ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟೂ ಸೈಡೇ ಬರುತ್ತೆ ಫಿಕ್ಸ್ ಬಹಳ ಈಜಿ ಇದೆ ಆಯ್ತಾ ಇವಾಗ ಅದೇ ರೀತಿ ಒಂದನೇ ಆಪ್ಷನ್ ಆಯ್ತು ಇವಾಗ ಎರಡನೇ ಆಪ್ಷನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಶ್ರೇಷ್ಠ ಅವ್ರದ್ದು 2,000 ಜ್ಯೇಷ್ಠ ಅವ್ರದ್ದು 1,500 ಇದು ಬಾಯ್ ಸೈಡ್ ಬರುತ್ತೆ ಇಲ್ಲಿ ಆಲ್ರೆಡಿ ನಾನು ಬರ್ತೀನಿ ಇವಾಗ ನೋಡಿ ಮೂರನೇ ಆಪ್ಷನ್ ಇಯರ್ಲಿ ಸ್ಯಾಲರಿ ಶ್ರೇಷ್ಠ ಅವ್ರದ್ದು ಎಷ್ಟು 6,000 ಇದೆ ಅಂಡ್ ಕಮಿಷನ್ ಟು ಜ್ಯೇಷ್ಠ ಅವ್ರದ್ದು 4,000 ಇದೆ ನೋಡಿ ಈ ಕಮಿಷನ್ ಮತ್ತು ಸ್ಯಾಲರಿ ಫಿಕ್ಸ್ ಇದು ಟೂ ಸೈಡೇ ಬರುತ್ತೆ ಏನಂತ ಬರೀಬೇಕು ಟು ಶ್ರೇಷ್ಠ ಸ್ಯಾಲರಿ ಅಂತ ಪರ್ ಎನ್ ಎಂ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಆಯ್ತಾ ಟು ಶ್ರೇಷ್ಠ ಸ್ಯಾಲರಿ ಎಷ್ಟು 6,000 ಅಂತ ಇಲ್ಲಿ ಬರೀಬೇಕು ಟು ಶ್ರೇಷ್ಠ 6,000 ಟು ಜ್ಯೇಷ್ಠ ಅವರು ಕಮಿಷನ್ ಎಷ್ಟು 4,000 ಇಲ್ಲಿ ನೋಡಿ ಈ ರೀತಿ ಬರಬೇಕು ಆಯ್ತಾ ಬರೆದ ತಕ್ಷಣ ಆಯ್ತಾ ಇದು ಡ್ಯೂರಿಂಗ್ ದ ಡ್ರಾಯಿಂಗ್ಸ್ ಇದು ಬರಂಗಿಲ್ಲ ಆಯ್ತಾ ಇದು ಬಿಟ್ಬಿಡಿ ಆಯ್ತಾ ಇವಾಗ ಇಲ್ಲಿ ನೋಡಿ ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಆಗುತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಆಯ್ತಾ ಇದು ಟೋಟಲ್ ಮಾಡಿ ಮತ್ತು ಇದು ಟೋಟಲ್ ಮಾಡಿ ಯಾವ ಸೈಡ್ ಅಮೌಂಟ್ ಹೆಚ್ಚು ಬರುತ್ತೆ ಇವಾಗ ಇಲ್ಲಿ 66,000 ಪ್ಲಸ್ 3,500 ಎಷ್ಟಾಯ್ತು ಅದು ಆಯ್ತಾ 69,500 ಆಗುತ್ತೆ ಆಯ್ತಾ ಇಲ್ಲಿ ಅಷ್ಟಾಗಲ್ಲ ಇದು ಕಡಿಮೆ ಬರುತ್ತೆ ಆಯ್ತಾ ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬರುತ್ತಲ್ಲ ಟೋಟಲ್ ಆ ಅಮೌಂಟ್ ಏನಿದೆಯಲ್ಲ ಇಲ್ಲಿ ಇಡಬೇಕು ಇಲ್ಲಿ ಆಯ್ತಾ ಬೋತ್ ಕಾಲಮ್ನಲ್ಲಿ ಆಯ್ತಾ ಇಲ್ಲಿ 69,500 ಆಗುತ್ತೆ ಈ ಕಾಲಮ್ನಲ್ಲಿ ಬಾಯ್ ಸೈಡ್ನಲ್ಲಿ ಅದೇ ಅಮೌಂಟ್ ಇಲ್ಲಿ ಇಡಬೇಕು ಈ ಅಮೌಂಟ್ ಇಲ್ಲಿಟ್ಟು ಇದು ಮೈನಸ್ ಮಾಡಬೇಕು 69,500 ಒಳಗೆ 20,000 ಮೈನಸ್ ಮಾಡಿ 15,000 ಮೈನಸ್ ಮಾಡಿ 6,000 ಮೈನಸ್ ಮಾಡಿ ಮತ್ತು 4,000 ಮೈನಸ್ ಮಾಡಿ ಎಷ್ಟು ಬರುತ್ತೆ 24,500 ಎಷ್ಟು ಬರಬೇಕು ಆನ್ಸರ್ ಇಲ್ಲಿ ನೋಡಿ 24,500 ಬರಬೇಕಲ್ಲ 24,500 ಬಂತು ಅವಾಗ ಬಂದ ತಕ್ಷಣ ಇಲ್ಲಿ ಏನು ಬರಿಬೇಕಂದ್ರೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು ನೆಟ್ ಇಲ್ಲಿ ಪ್ರಾಫಿಟ್ ಬಂತು ನಮಗೆ ಅದೇ ಒಂದು ವೇಳೆ ಅಮೌಂಟ್ ಈ ಸೈಡ್ ಹೆಚ್ಚಿಗೆ ಬಂದು ಈ ಅಮೌಂಟ್ ಏನಿದೆಯಲ್ಲ ಇಲ್ಲಿಟ್ಟು ಅವಾಗ ನಾವು ಇದರೊಳಗಿಂದು ಮೈನಸ್ ಮಾಡ್ತಿದ್ವಿ ಯಾವುದು ಇದು 3,500 ಈ ರೀತಿ ಮೈನಸ್ ಮಾಡ್ತಿದ್ವಿ ನಾವು ಮೈನಸ್ ಮಾಡಿ ಅವಾಗ ಇಲ್ಲಿ ಏನು ಬರಿತಿದ್ವಿ ಇಲ್ಲಿ ಬೈ ಲಾಸ್ ಅಂತ ಬರಿತಿದ್ವಿ ಯಾಕಂದ್ರೆ ನಮಗೆ ಲಾಸ್ ಆಗಿದೆ ಬೈ ಲಾಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಈ ರೀತಿ ಇಲ್ಲಿ ಬರಿತಿದ್ವಿ ಇವಾಗ ಇಲ್ಲಿ ನಮಗೆ ಈ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂದಿದೆ ಬಾಯ್ ಸೈಡ್ ಈ ಬಾಯ್ ಸೈಡ್ ಬಂದಿರುವಂತಹ ಅಮೌಂಟ್ ಇಲ್ಲಿಟ್ಟು ಇವಾಗ ನಾವು ಟೂ ಸೈಡ್ ನಲ್ಲಿ ಇರುವಂತಹ ಎಲ್ಲ ಇದು 20,000 15,000 6,000 4,000 ಎಲ್ಲ ಮೈನಸ್ ಮಾಡಿದೀವಿ ಮೈನಸ್ ಮಾಡಿದ ತಕ್ಷಣ ಎಷ್ಟು ಬಂತು ಇಲ್ಲಿ ನೋಡಿ 24,500 ಏನಿದೆಯಲ್ಲ ಇವಾಗ ಶ್ರೇಷ್ಠ ಮತ್ತು ಜ್ಯೇಷ್ಠವರೆಗೆ ನಾವು ಈ ಒಂದು ರೇಷೋ ಯಾವ ಒಂದು ರೇಷೋ ನಾನೇನು ಹೇಳಿದೆ ಪ್ರಾಫಿಟ್ ಮತ್ತು ಲಾಸಸ್ ಏನು ಬರುತ್ತಲ್ಲ ಈ ಒಂದು ರೇಷೋ ಮುಖಾಂತರ ಅವರು ಹಂಚ್ಕೊಳ್ತಾರೆ ಆಯ್ತಾ ಸೊ ಇಲ್ಲಿ 3:2 ಇಲ್ಲಿ 3:2 ಇದೆಯಲ್ಲ 3 ಮತ್ತು 2 ಎಷ್ಟು 5 ಆಯ್ತಾ ಇಲ್ಲಿ 3/5 ಯಾರ್ದು ಶ್ರೇಷ್ಠ ಅವರದು ಆಯ್ತಾ ಅದೇ ರೀತಿ ಇಲ್ಲಿ 2/5 ಯಾರ್ದು ಜ್ಯೇಷ್ಠ ಅವರದು ನೆನಪಿನ ಇಟ್ಕೊಳ್ಳಿ ಅಂದ್ರೆ ಇಲ್ಲಿ 3 ಇದು ಶ್ರೇಷ್ಠ ಅವರದು ಇಲ್ಲಿ 2 ಇದು ಜ್ಯೇಷ್ಠ ಅವರದು ಆಯ್ತಾ ಇಲ್ಲಿ 3/5 ಹೆಂಗಂದ್ರೆ 3 ಮತ್ತು 2 ಎಷ್ಟು 5 ಈ ರೀತಿ 2/5
ಇದು ಶ್ರೇಷ್ಠ ಅವ್ರದ್ದು, ಇದು ಜ್ಯೇಷ್ಠ ಅವ್ರದ್ದು. ಆಯ್ತಾ? ಇಲ್ಲಿ ನೋಡಿ, ಇವಾಗ ಇಲ್ಲಿ ಏನಂತ ಬರೀಬೇಕು, ಶ್ರೇಷ್ಠ ಇಜ್ಕಲ್ ಟು 24,000 ಅಮೌಂಟ್ ಏನಿದೆಯಲ್ಲ 500 ಇಲ್ಲಿ ಬರೀಬೇಕು. ಇಲ್ಲಿ ಬರೆದ ತಕ್ಷಣ ಇಂಟು 3/5 ಮಾಡಬೇಕು. ಅವಾಗ ಎಷ್ಟು ಬರುತ್ತೆ, 14,700 ಇಲ್ಲಿ ಇನ್ನರ್ ಕಾಲಮ್ನಲ್ಲೇ ಬರೀಬೇಕು. ಆಯ್ತಾ? ಅವಾಗ ಜ್ಯೇಷ್ಠ ಅವ್ರದ್ದು ಇಜ್ಕಲ್ ಟು ಅದೇ ಸೇಮ್ ಅಮೌಂಟ್. ಆಯ್ತಾ? 24,500 ಇಂಟು 2/5. ಆಯ್ತಾ? 9,800 ಬರುತ್ತೆ. ಎಷ್ಟು ಆನ್ಸರ್ ಬಂತಲ್ಲ, 9,800 ಪ್ಲಸ್ 14,700. ಆಯ್ತಾ? ಪ್ಲಸ್ ಮಾಡಿದ ತಕ್ಷಣ ಎಷ್ಟು ಬರುತ್ತೆ, ಅದು ಟ್ಯಾಲಿ ಬರಬೇಕದು 24,500. ಸೊ ಈ ರೀತಿ ಈ ಒಂದು ಪ್ರಶ್ನೆ ಆಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ ಯಾವ ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಂತ. ಬಹಳ ಸಿಂಪಲ್ ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇಲ್ಲೊಂದು ಪ್ರಶ್ನೆ ಇದೆ ನಿಮಗೆ ಅಂಡರ್ ಪ್ರೊಡಕ್ಟ್ ಮೆಥಡ್ ಮೇಲೆ. ಪವಿತ್ರ ಅಂಡ್ ಸುಚಿತ್ರ ಆರ್ ಪಾರ್ಟ್ನರ್ ಸೇರಿಂಗ್ ಎ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಪವಿತ್ರ ವಿಡ್ರಾ ಮಾಡ್ಕೊಂಡಿದ್ದಾರೆ ಫಾಲೋಯಿಂಗ್ ಅಮೌಂಟ್ ಡ್ಯೂರಿಂಗ್ ದ ಇಯರ್ 23-24 ವಿಚ್ ಆರ್ ಅಂಡರ್ ಗಿವನ್. ಆಯ್ತಾ? ಇಲ್ಲಿ ನೋಡಿ, ಪವಿತ್ರ ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ ಅಮೌಂಟ್ಸ್ ಯಾವ ಒಂದು, ಇಲ್ಲಿ 23-24ನೇ ವರ್ಷದಲ್ಲಿ. ಇಲ್ಲಿ ನೋಡಿ, ಇವಾಗ 2,000 1/6/2023ಕ್ಕೆ ವಿಡ್ರಾ ಮಾಡ್ಕೊಂಡಿದ್ದಾರೆ. 3,000 30/9/2023ಕ್ಕೆ, 5,000 30/11/2023ಕ್ಕೆ, 6,000 1/1/2024ಕ್ಕೆ. ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡುವಾಗ ಅಂಡರ್ ಪ್ರೊಡಕ್ಟ್ ಮೆಥಡ್ ಬಹಳ ಈಸಿ ಇದೆ ಸ್ನೇಹಿತರೆ. ಇದರೊಳಗೆ ಏನಿಲ್ಲ, ಇಲ್ಲಿ ಡೇಟ್ಸ್ಗಳು ಏನು ಕೊಟ್ಟಿರ್ತಾರಲ್ಲ ಈ ಡೇಟ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಆಯ್ತಾ? ಇಲ್ಲಿ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ಕೆಳಗಡೆ ಒಂದು ಡೇಟ್ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಇಯರ್ ಎಂಡಿಂಗ್ ಅಂದರೆ 31st ಮಾರ್ಚ್ 2024, 31st ಮಾರ್ಚ್. ಆಯ್ತಾ? ಇವಾಗ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಆಯ್ತಾ? ಇವಾಗ ಈ ಒಂದು ಪ್ರಶ್ನೆಗೆ ಆನ್ಸರ್ ನಾವು ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಬಹಳ ಸಿಂಪಲ್ ಇದೆ. ಆಯ್ತಾ? ಇದಕ್ಕೆ ಡೇಟ್ ಕಾಲಮ್ ಬರುತ್ತೆ. ಆಯ್ತಾ? ಡೇಟ್ ಕಾಲಮ್ನಲ್ಲಿ ಈ ಡೇಟ್ ಎಲ್ಲ ಬರೀಬೇಕು. ಅಮೌಂಟ್ ಕಾಲಮ್ ಬರುತ್ತೆ. ಅಮೌಂಟ್ ಕಾಲಮ್ನಲ್ಲಿ ಆಯಾ ಡೇಟ್ ಮುಂದಗಡೆ ಅಮೌಂಟ್ ಬರೀಬೇಕು. ಆಯ್ತಾ? ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಬರುತ್ತೆ. ಆಯ್ತಾ? ಔಟ್ಸ್ಟ್ಯಾಂಡಿಂಗ್ ಮಂತ್ನಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು, ಪ್ರಾಡಕ್ಟ್ ಅಂತ ಒಂದು ಕಾಲಮ್ ಬರುತ್ತೆ. ಈ ರೀತಿಯಲ್ಲಿ ನೋಡಿ, ಇಲ್ಲಿ ನೋಡಿ ಏನಂತ ಬರೀಬೇಕು, ಹೆಡ್ಲೈನ್ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಬರೀಬೇಕು. ಆಯ್ತಾ? ಇಲ್ಲಿ ಡೇಟ್ 1/6/2023, 30/9/2023, 30/11/2023, 1/1/2024. ಈ ಡೇಟ್ ಏನಿದೆಯಲ್ಲ ಆಸ್ ಇಟ್ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಂಗೆ ಡೇಟ್ ಇರುತ್ತಲ್ಲ ಹಂಗೆ ಡೇಟ್ ಇಲ್ಲಿ ಎಲ್ಲ ಡೇಟ್ ಇಲ್ಲಿ ಈ ಒಂದು ಕಾಲಮ್ನಲ್ಲಿ ಬರೀಬೇಕು ನೀವು. ಇದು ಬರೆದ ತಕ್ಷಣ ಅಮೌಂಟ್ ಕಾಲಮ್ನಲ್ಲಿ ಆಯಾ ಡೇಟ್ ಮುಂದಗಡೆ ನಿಮಗೆ ಅಮೌಂಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆಯ್ತಾ? ಆಯಾ ಡೇಟ್ ಮುಂದಗಡೆ ಅಮೌಂಟ್ ಕೊಟ್ಟಿದಾರಲ್ಲ ಈ ಅಮೌಂಟ್ ಇಲ್ಲಿ ಬರೀಬೇಕು. ಆಯ್ತಾ? ಈ ಎರಡು ನಮಗೆ ಕಾಲಮ್ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲೇ ಸಿಗುತ್ತೆ. ಇವಾಗ ಔಟ್ಸ್ಟ್ಯಾಂಡಿಂಗ್ ಮಂತ್ ಯಾವ ರೀತಿಯಲ್ಲಿ ಕಂಡುಹಿಡಿಬೇಕಂದ್ರೆ ಈ ಔಟ್ಸ್ಟ್ಯಾಂಡಿಂಗ್ ಮಂತ್. ಆಯ್ತಾ? ಔಟ್ಸ್ಟ್ಯಾಂಡಿಂಗ್ ಮಂತ್ ಯಾವ ರೀತಿಯಲ್ಲಿ ಕಂಡುಹಿಡಿಬೇಕಂದ್ರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀನಿ, ಗಮನಿಟ್ಟು ಕೇಳಿ. ಆಯ್ತಾ? ಇಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ 31st ಮಾರ್ಚ್ 2024. ಆಯ್ತಾ? ಇವಾಗ ಇಲ್ಲಿ ಪ್ರಾರಂಭ ದಿನಾಂಕ ಇದೆ 1, ಆಯ್ತಾ, 6/2023 ಇದೆ. ಇಲ್ಲಿ ನಮಗೆ ಒಂದು ಡೇಟ್ ಕೊಟ್ಟಿದ್ದಾರೆ ನೋಡಿ. ಆಯ್ತಾ? ಇಲ್ಲಿ ನೋಡಿ, ಇವಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಟು ಬಿ ಚಾರ್ಜ್ಡ್. ಆಯ್ತಾ? ಇಲ್ಲಿ 12% ಚಾರ್ಜ್ ಕೊಟ್ಟಿದ್ದಾರೆ ಪರ್ ಎನಮ್. ನಾ ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ, ಡೋಂಟ್ ವರಿ. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಆನ್ ನೋಡಿ ಚಾರ್ಜ್ ಆನ್ ಪವಿತ್ರ ಡ್ರಾಯಿಂಗ್ಸ್. ಆಯ್ತಾ? ಇಯರ್ ದ ಎಂಡಿಂಗ್ 31st ಮಾರ್ಚ್ 2024 ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಇದೆ ಇಲ್ಲಿ. ಆಯ್ತಾ? ಇಲ್ಲಿ 31st ಮಾರ್ಚ್ 2024 ಇದೆ. ಆಯ್ತಾ? ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಇವಾಗ ಇಲ್ಲಿ ಗಮನಿಟ್ಟು ಕೇಳಿ ನೋಡಿ. ಇಲ್ಲಿ ಪ್ರಾರಂಭ ದಿನಾಂಕ ಇದೆ ಇಲ್ಲಿ 1/6/2023 ಇದೆ. ಯಾವಾಗಲೂ ಇಲ್ಲಿ 1, 2 ಅಥವಾ 6 ಈ ರೀತಿ ಪ್ರಾರಂಭ ದಿನಾಂಕ ಇದ್ರೆ ಅವಾಗ ನಾವು ಏನು ಮಾಡಬೇಕು, ಈ ಒಂದು ಜೂನ್ ಮಂತ್ ಹಿಡಿಬೇಕು. ಜೂನ್ ಮಂತ್ ಹಿಡಿದು ಮಾರ್ಚ್ ಬರುವವರೆಗೆ ಎನಿಸ್ಬೇಕು. ಆಯ್ತಾ? ನೋಡಿ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟಾಯ್ತು? 1, 2, 3, 4, 5, 6, 7, 8, 9, 10. 10 ಮಂತ್ಸ್ ಆಯ್ತಲ್ಲ. ಇಲ್ಲಿ ನೋಡಿ 10 ಮಂತ್ಸ್ ನೋಡಿ, ಇಲ್ಲಿ 10 ಮಂತ್ಸ್ ಆಯ್ತಲ್ಲ, 10 ಮಂತ್ಸ್. ಸೊ ಗೊತ್ತಾಯ್ತಾ ಯಾವ ರೀತಿಯಲ್ಲಿ ಅಂದ್ರೆ ಇಲ್ಲಿ ಡೇಟ್ ಇರುತ್ತೆ 31st ಮಾರ್ಚ್ ಬರೋವರೆಗೆ ಎನಿಸ್ಬೇಕು. ಇವಾಗ ಇಲ್ಲಿ 30 ಇದೆ. ಸೊ 30 ಬಂತಲ್ಲ, ಸೊ ಅದಕ್ಕೆ 9ನೇ ತಿಂಗಳು ಬಿಡಬೇಕು ನಾವು. ಯಾಕಂದ್ರೆ ಕೊನೆಯ ದಿನಾಂಕ ಇದೆ, ಅಲ್ಲಿಗೆ ಮುಗೀತದು. ಸೊ ಮುಂದಿನ ತಿಂಗಳು ಯಾವುದು, 30ನೇ ತಾರೀಕು ಇದೆ. ಸೊ ಅದಕ್ಕೆ 9ನೇ ತಿಂಗಳು ಬಿಟ್ಟು 10ನೇ ತಾರೀಕು, 10ನೇ ತಿಂಗಳು 10, 11, ಇಲ್ಲಿ 12, ಡಿಸೆಂಬರ್ ಆಯಿತು. ಮೇಲಿನ 3 ಇಲ್ಲಿ ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್. ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟಾಯಿತು? 1, 2, 3, 4, 5, 6, 6 ಮಂತ್. ಇಲ್ಲಿ ನೋಡಿ 6 ಮಂತ್, ಎರಡನೇದು 6 ಮಂತ್. ಅದೇ ರೀತಿ ಇವಾಗ
ಇಲ್ಲಿ 30/11/2023 ಇದೆ. ಸೊ ಕೊನೆಯ ದಿನಾಂಕ ಇದೆ 12 ಡಿಸೆಂಬರ್ ಅಷ್ಟೇ ಹಿಡಿಬೇಕು. ಜನವರಿ, ಫೆಬ್ರವರಿ, ಮಾರ್ಚ್ 1, 2, 3, 4 ಅಂದರೆ 30ನೇ ದಿನಾಂಕ ಇದೆ. ಸೊ 11ನೇ ತಿಂಗಳು ಬಿಡಬೇಕು. ಮುಂದಿನ ತಿಂಗಳು ಯಾವುದು? ಡಿಸೆಂಬರ್. ಆಯಿತಾ? ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್. ಆಯಿತಾ? 1, 2, 3, 4 4 ಮಂತ್ಸ್. ಇಲ್ಲಿ ನೋಡಿ 4 ಮಂತ್ಸ್. ಅದೇ ರೀತಿ ಇಲ್ಲಿ 1/1/2024 ಇದೆ. ಆಯಿತಾ? ಇಲ್ಲಿ ನೋಡಿ 1/1/2024 ಇದೆ. ಇಲ್ಲಿ ಗಮನ ಇಟ್ಟು ಕೇಳಿ. 1/1/2024 ಇದೆಯಲ್ಲ. ಸೊ ಇಲ್ಲಿ 31 ಮಾರ್ಚ್ 2024 ಬರುವವರೆಗೆ ಎನಿಸ್ಬೇಕು. ಆಯಿತಾ? ಸೊ ಇಲ್ಲಿ ನೋಡಿ 24 ಇಲ್ಲಿದೆ, ಇಲ್ಲಿ ಕೂಡ 24 ಇದೆ. ಸೊ ಜನವರಿ, ಫೆಬ್ರವರಿ, ಮಾರ್ಚ್. ಆಯಿತಾ? 1, 2, 3 3 ಮಂತ್ಸ್ ಆಗುತ್ತೆ. ಇಲ್ಲಿ ನೋಡಿ 3 ಮಂತ್ಸ್ ಆಯ್ತಲ್ಲ. ಸೊ ಈ ಒಂದು ಔಟ್ಸ್ಟ್ಯಾಂಡಿಂಗ್ ಮಂತ್ ಯಾವ ರೀತಿಯಲ್ಲಿ ಕಂಡುಹಿಡಿಬೇಕು ಗೊತ್ತಾಯ್ತಲ್ಲ. ಸೊ ಪ್ರಾರಂಭದಲ್ಲಿ ನಿಮಗೆ 1/6/2023 ಅಂದರೆ ಇಲ್ಲಿ ಪ್ರಾರಂಭದ ದಿನಾಂಕ ಇತ್ತಂದರೆ ಆ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸ್ಬೇಕು. ಇಲ್ಲ 30 ತಾರೀಕು ಈ ರೀತಿ ಇತ್ತಂದರೆ 30, 31 ಇತ್ತಂದರೆ ಆ ಒಂದು ತಿಂಗಳು ಬಿಟ್ಟು ಮುಂದಿನ ತಿಂಗಳು ಯಾವುದು? 10ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸ್ಬೇಕು. ಮುಂದಿನ 2024 ಮಾರ್ಚ್ ಬರುವವರೆಗೆ ಎನಿಸ್ಬೇಕು. ಇಲ್ಲಿ ಕೊಟ್ಟಿದಾರಲ್ಲ 31 ಮಾರ್ಚ್ 2024 ಅಂತ ಇಲ್ಲಿ ಕೆಳಗಡೆ. ಆಯಿತಾ? ಈ ಡೇಟ್ ಬರುವವರೆಗೆ ಎನಿಸ್ಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ಗೊತ್ತಾಯ್ತಾ? ಈ ರೀತಿಯಲ್ಲಿ ಇವಾಗ ಈ 3 ಕಾಲಮ್ ನಾವು ಕಂಡುಹಿಡಿದಿದ್ದೀವಿ. ಇವಾಗ ಪ್ರಾಡಕ್ಟ್ ಕಾಲಮ್ ನೋಡಿ. ಪ್ರಾಡಕ್ಟ್ ಕಾಲಮ್ ಯಾವ ರೀತಿ ಇಲ್ಲ ಅಂದರೆ ಇಲ್ಲಿ 2000 ಇಂಟು 10 ಮಾಡಿ ಎಷ್ಟು ಬರುತ್ತೆ? 20,000. 3,000 ಇಂಟು 6 ಮಾಡಿ ಎಷ್ಟು ಬರುತ್ತೆ? 18,000. 5,000 ಇಂಟು 4 ಮಾಡಿ ಎಷ್ಟು ಬರುತ್ತೆ? 20,000. ಆಯಿತಾ? 6,000 ಇಂಟು 3 ಮಾಡಿ ಎಷ್ಟು ಬರುತ್ತೆ? 18,000. ನೋಡಿ ಈ ರೀತಿಯಲ್ಲಿ ಇಂಟು ಬರೆಯಕ್ಕೆ ಹೋಗಬೇಡ್ರಿ. ನಿಮಗೆ ಜಸ್ಟ್ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ. ಆಯಿತಾ? 2,000 ಇಂಟು 10 ಮಾಡಬೇಕು, 3,000 ಇಂಟು 6 ಮಾಡಬೇಕು, 5,000 ಇಂಟು 4 ಮಾಡಬೇಕು, 6,000 ಇಂಟು 3 ಮಾಡಿದರೆ ಈ ಒಂದು ಪ್ರಾಡಕ್ಟ್ ಕಾಲಮ್ ಬರುತ್ತೆ. ಆಯಿತಾ? ಕ್ಯಾಲ್ಕುಲೇಟರ್ ನಿಮಗೆ ಅಲೌ ಇರುತ್ತೆ, ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಂಡು ಹೋಗ್ರಿ. ಆಯಿತಾ? ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅಂತ ಬರೀಬೇಕು. ಇದೆಲ್ಲ ಟೋಟಲ್ ಮಾಡಿರಿ. 20,000, 18,000, 20,000, 18,000 ಎಷ್ಟಾಯಿತು? 76,000 ಆಯಿತು. ಸೊ ಇವಾಗ 76,000 ಏನು ಬಂತಲ್ಲ, ಇಲ್ಲಿ ಫೈನಲ್ ಆಗಿ ನಾವು ಆನ್ಸರ್ ಮಾಡಬೇಕು. ಈ ಒಂದು ಸೂತ್ರ ನಿಮಗೆ ನೆನಪಿರಬೇಕು. ಏನಂತ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್, ಆಯಿತಾ, ಇಂಟು ರೇಟ್ ಇಂಟು 1/12. ಆಯಿತಾ? ಇಲ್ಲಿ 1/12 ಇದು ಒಂದು ಫಾರ್ಮುಲಾ ಆಗಿರುತ್ತೆ, ಸೂತ್ರ ಆಗಿರುತ್ತೆ. ಇದು ಈ ಸೂತ್ರದ ಮುಖಾಂತರ ನೀವು ಆನ್ಸರ್ ಮಾಡಬೇಕು. ಇಲ್ಲಿ 2 ಆಗಿದೆ, 1/12 ಮಾಡ್ಕೊಳ್ಳಿ ಅದು. ಆಯಿತಾ? ಈ ರೀತಿ 1/12 ಬರೀಬೇಕು. ಇದು ಸೂತ್ರ ಆಗಿರುತ್ತೆ. ನೋಡಿ ಯಾವ ರೀತಿಯಲ್ಲಿ ಅಂದರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೀಬೇಕು, ಈಕ್ವಲ್ ಟು ಕೊಟ್ಟು ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅಂತ ಬರೀಬೇಕು. ಟೋಟಲ್ ಪ್ರಾಡಕ್ಟ್ ಎಲ್ಲಿದೆ ನಮ್ಮದು? ಇಲ್ಲಿ ನೋಡಿ, ಇಲ್ಲಿದೆ 76,000. ಇಲ್ಲಿ ನೋಡಿ ಅದರ ಕೆಳಗಡೆ ಬರೀಬೇಕು 76,000 ಅಂತ. ಇಂಟುಗೆ ಇಂಟು ಕೊಡಿ. ಅದೇ ರೀತಿ ಇಲ್ಲಿ ಇಂಟುಗೆ ಇಂಟು ಕೊಡಿ. ರೇಟ್ ಅಂದಿದಾರಲ್ಲ, ರೇಟ್ ಅಂದ ತಕ್ಷಣ ಇಲ್ಲಿದೆ ನೋಡಿ ಸ್ನೇಹಿತರೆ, ಇಲ್ಲಿ ರೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಚಾರ್ಜ್ಡ್. ಆಯಿತಾ? 12% ಪರ್ ಎನಮ್ ಇಲ್ಲಿ ಕೊಟ್ಟಿರ್ತಾರೆ. 12% ಪರ್ ಎನಮ್, 8% ಪರ್ ಎನಮ್ ಈ ರೀತಿ ನಿಮಗೆ ಕೊಟ್ಟಿರ್ತಾರೆ. ಆಯಿತಾ? ಇಲ್ಲಿ 12% ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ ರೇಟ್ ಏನಿದೆಯಲ್ಲ ಅಲ್ಲಿ ರೇಟ್ ಅಲ್ಲಿ 12% ಬರೀಬೇಕಂದ್ರೆ ಸೊ 12/100. ಆಯಿತಾ? ನಿಮಗೆ ತೆಗಿಯಕ್ಕೆ ಬರುತ್ತಲ್ಲ ರೇಟ್. ಆಯಿತಾ? ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ತೆಗಿಬೇಕು. ಆಯಿತಾ? ಇಂಟುಗೆ ಇಂಟು ಕೊಡಿ, 1/12 ಮಾಡಿ. ಸೊ ಗೊತ್ತಾಯ್ತಾ? ಇವಾಗ ನೋಡಿ 76,000 ಇಂಟು ಅದರ ಮೇಲೆ 100% ತೆಗಿರಿ, ಇಂಟುಗೆ ಇಂಟು ಕೊಡಿ, ಸೇಮ್ 1/12 ಮಾಡಿ. ಎಷ್ಟು ಬರುತ್ತೆ? 760 ಆನ್ಸರ್ ಬರುತ್ತೆ. ಸೊ 76,000 ಮೇಲೆ 100% ತೆಗಿರಿ. ಆಯಿತಾ? ಮತ್ತು ಇಂಟುಗೆ ಇಂಟು ಕೊಡಿ ಮತ್ತೆ. ಆಯಿತಾ? 1/12 ಮಾಡಿ. ಎಷ್ಟು ಬರುತ್ತೆ ಆನ್ಸರ್? 760 ಬರುತ್ತೆ. ಸೊ ಈ ರೀತಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಶರತ್, ಭರತ್ ಆ್ಯಂಡ್ ಕಾಮತ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 1:1:1. ಭರತ್ ರಿಟೈರ್ಸ್ ಆಗ್ತಾರೆ ಈ ಒಂದು ಸಂಸ್ಥೆಯಿಂದ. ಆಯಿತಾ? ಇಲ್ಲಿ ಶರತ್ ಮತ್ತು ಕಾಮತ್ ಏನು ಮಾಡ್ತಾರೆ? ಡಿಸೈಡ್ ಮಾಡ್ತಾರೆ ಟು ಶೇರ್ ದ ಪ್ರಾಫಿಟ್ ಇನ್ ಎ ಫ್ಯೂಚರ್. ಅಂದರೆ ಮುಂದೆ ಬಂದಿರುವಂತಹ ಪ್ರಾಫಿಟ್ ಈ ಒಂದು ರೇಷಿಯೋ ಮುಖಾಂತರ 4:3 ಈ ಒಂದು ರೇಷಿಯೋ ಮುಖಾಂತರ ನಾವು ಹಂಚ್ಕೊಳ್ಳೋಣ ಅಂತ ಅವರು ಯಾರು? ಶರತ್ ಮತ್ತು ಕಾಮತ್ ಅವರು ಡಿಸೈಡ್ ಮಾಡ್ತಾರೆ. ಇಲ್ಲಿ ಡಿಸೈಡ್ ಅಂತ. ಇಲ್ಲಿ ಭರತ್ ಅವರು ರಿಟೈರ್ಸ್ ಆಗ್ತಾರೆ, ಅಂದರೆ ಈ ಒಂದು ಸಂಸ್ಥೆಯಿಂದ ಲೆಫ್ಟ್ ಅಂದರೆ ಹೋಗ್ಬಿಡ್ತಾರೆ ಅವರು, ರಿಟೈರ್ಸ್ ಆಗ್ತಾರೆ ಅಂತ. ಇಲ್ಲಿ ಕ್ಯಾಲ್ಕುಲೇಟ್ ದ ಗೇನಿಂಗ್ ರೇಷಿಯೋ, ಇಲ್ಲಾಂದ್ರೆ ಗೇನ್ ರೇಷಿಯೋ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ ನೋಡಿ. ಆಯಿತಾ? ಗೇನ್ ರೇಷಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ. ಆಯಿತಾ? ನೋಡಿ ಗೇನ್ ರೇಷಿಯೋ ಅಂದರೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಸೊ ನೀವು ಹೆಡ್ಲೈನ್ ಏನು ಬರೀಬೇಕು? ಕ್ಯಾಲ್ಕುಲೇಟ್ ದ ಗೇನ್ ರೇಷಿಯೋ ಅಂತ ಬರೀರಿ. ಆಯಿತಾ? ಸೊ ಇದಕ್ಕೊಂದು ಸೂತ್ರ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಗೇನ್ ರೇಷಿಯೋ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್
ಓಲ್ಡ್ ರೇಷಿಯೋ ಇಲ್ಲಿ ಮೈನಸ್ ಇದೆ ಆಯ್ತಾ. ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಆಯ್ತಾ. ಇಲ್ಲಿ ನ್ಯೂ ರೇಷಿಯೋ ಬರೀರಿ, ಇಲ್ಲಿ ಮೈನಸ್ ಕೊಡಿ, ಇಲ್ಲಿ ಓಲ್ಡ್ ರೇಷಿಯೋ. ಸೊ ಗೊತ್ತಾಯ್ತಾ. ಇವಾಗ ಇಲ್ಲಿ ನೋಡಿ, ಇಲ್ಲಿ ನ್ಯೂ ರೇಷಿಯೋ ಅಂದ್ರೆ ಇನ್ ಎ ಫ್ಯೂಚರ್ ಅಂತ ಏನಿದೆಯಲ್ಲ ಇಲ್ಲಿ ಇಲ್ಲಿದೆಯಲ್ಲ, ಡಿಸೈಡ್ ಮಾಡ್ತಾರೆ ಅವರು ಶರತ್ ಮತ್ತು ಕಾಮತ್ ಅವರು ಪ್ರಾಫಿಟ್ ಇನ್ ಎ ಫ್ಯೂಚರ್ ಅಂತ ಏನಿದೆಯಲ್ಲ ಅದರ ಮುಂದಗಡೆ ಏನು ಕೊಟ್ಟಿದಾರಲ್ಲ ಇದು ಫ್ಯೂಚರ್ ಅಂದ್ರೆ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರುತ್ತೆ. ಎಷ್ಟು 4:, ಇದು 3 ಆಯ್ತಾ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ ಅಂತ ಏನಿದಿಲ್ಲ 1:1:1 ಇದು ಓಲ್ಡ್ ರೇಷಿಯೋ ಆಗಿರುತ್ತೆ ಆಯ್ತಾ. ಇದು ಓಲ್ಡ್ ರೇಷಿಯೋ. ಇನ್ನು ಫ್ಯೂಚರ್ ಅಂತ ಏನು ಮುಂದಗಡೆ ಇರುತ್ತಲ್ಲ ರೇಷಿಯೋ ಅದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಲ್ಲಿ ಮೇಲ್ಗಡೆ ಏನು ಕೊಟ್ಟಿರ್ತಾರಲ್ಲ ಅದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರುತ್ತೆ. ಇಲ್ಲಿ ಬ್ರಾಕೆಟ್ ನಲ್ಲಿ ಬರಿಬೇಕು ಏನಂತ ಸೂತ್ರ ಕೆಳಗಡೆ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಆಯ್ತಾ. ನ್ಯೂ ರೇಷಿಯೋನು 4:3 ಆಯ್ತಾ. ಇಲ್ಲಿ ಓಲ್ಡ್ ರೇಷಿಯೋ 1:1:1. ಇಲ್ಲಿ ಯಾರು ಲೆಫ್ಟ್ ಆಗಿದ್ದಾರೆ ಭರತ್ ಅವರು ಆಯ್ತಾ. ಇಲ್ಲಿ ಭರತ್ ಅವರು ಲೆಫ್ಟ್ ಆಗಿದಾರಲ್ಲ ಇಲ್ಲಿ ನೋಡಿ ಒಂದು ನಿಮಿಷ. ಭರತ್ ಅವರು ಲೆಫ್ಟ್ ಆಗಿದ್ದಾರೆ ಅಂದ್ರೆ ರಿಟೈರ್ಸ್ ಆಗಿದ್ದಾರೆ. ಇದು ಒಂದು ಯಾರ್ದು ಶರತ್ ಅವ್ರದ್ದು, ಇದು ಭರತ್ ಅವ್ರದ್ದು ಒಂದು, ಇದು ಕಾಮತ್ ಅವ್ರದ್ದು. ಯಾರು ಇಲ್ಲಿ ಭರತ್ ಅವರು ಹೋದ್ರು ಅಂದ್ರೆ ಇಲ್ಲಿ ನಡುವಿಂದು ಒಂದು ಹೋತು ಸಂಖ್ಯೆ ಎಷ್ಟು ಉಳಿತು ಇವಾಗ 1:1 ಅಷ್ಟೇ ಉಳಿತು ಆಯ್ತಾ. ಇವರು ಲೆಫ್ಟ್ ಆದ್ರಂತ ಇಲ್ಲಿ. ಬಟ್ ನಾವು ಆನ್ಸರ್ ಮಾಡುವಾಗ ಏನಿದೆಯಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ ಏನಂತ 1:1:1 ಅಂದ್ರೆ ಇಲ್ಲಿ 1/3 ನಾವು ತಗೋಬೇಕಾಗುತ್ತೆ ಆಯ್ತಾ. ಇಲ್ಲಿ ನೋಡಿ 1/3 ಅಂದ್ರೆ 1 ಎಷ್ಟು 3 ಆಯ್ತಾ. 1/3 1/3 1/3 ಈ ರೀತಿ. ಬಟ್ ನಾವು ಎರಡೇ ಇಲ್ಲಿ ಆನ್ಸರ್ ಮಾಡಬೇಕು ಯಾಕಂದ್ರೆ ಇಲ್ಲಿ ಶರತ್ ಮತ್ತು ಕಾಮತ್ ಅವರು ಡಿಸೈಡ್ ಮಾಡಿದ್ದಾರೆ ಪ್ರಾಫಿಟ್ ಇನ್ ಎ ಫ್ಯೂಚರ್ ನಲ್ಲಿ. ಇವಾಗ ನೋಡಿ ಇಲ್ಲಿ ಶರತ್ ಮತ್ತು ಕಾಮತ್ ಅವ್ರದ್ದು ಅಷ್ಟೇ ನಾವು ಬಿಡಿಸ್ಬೇಕು. ಇಲ್ಲಿ ಏನಂತ ಬರಿಬೇಕು ಇಲ್ಲೆಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಇಲ್ಲಿ ನೋಡಿ ಆಯ್ತಾ. ಶರತ್ ಇಸ್ ಈಕ್ವಲ್ ಟು ಆಯ್ತಾ 4/7. 7 ಹೆಂಗ್ ಬಂತಂದ್ರೆ ನೋಡಿ 4 ಮತ್ತು 3 ಎಷ್ಟು 7 ಆಯ್ತಾ. ಇಲ್ಲಿ ನೋಡಿ ಇಲ್ಲಿ 4 ಇದು ಶರತ್ ಅವ್ರದ್ದು ಆಯ್ತಾ. 4 ಶರತ್ ಅವ್ರದ್ದು. ಇಲ್ಲಿ ನಿಮ್ಗೆ ಇದೊಂದು ತಿಳಿಸ್ಬಿಡ್ತೀನಿ ವೈಟ್ ಮಾಡಿ. ಇಲ್ಲಿ ನೋಡಿ ಇದು ಶರತ್ ಅವ್ರದ್ದು 4, ಇದು ಕಾಮತ್ ಅವ್ರದ್ದು 3 ಆಯ್ತಾ. ಇದು ನಡುವಿಂದು ಒಂದು ಏನಿದೆ ಇದು ಭರತ್ ಅವ್ರದ್ದು, ಇದು ಲೆಫ್ಟ್ ಆಗಿದ್ದಾರೆ ಯಾಕಂದ್ರೆ ಭರತ್ ರಿಟೈರ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕಾಮತ್ ಅವ್ರದ್ದು ಒಂದು, ಕೊನೆಯದಾಗಿ ಒಂದು ಇದೆಯಲ್ಲ ಅದು, ಇದು ಶರತ್ ಅವ್ರದ್ದು ಒಂದು ಫಸ್ಟ್ ನಲ್ಲಿ ಇರುವಂತ ಸಂಖ್ಯೆ. ಸೊ ಗೊತ್ತಾಯ್ತಾ. ಇವಾಗ ಇಲ್ಲಿ ನೋಡಿ ಇಲ್ಲಿ 4/7 ಆಯ್ತಾ. ಇಲ್ಲಿ ಮೈನಸ್ ಏನಿದಿಲ್ಲ ಇಲ್ಲಿ ಮೈನಸ್ಗೆ ಮೈನಸ್ ಕೊಡಿ ಆಯ್ತಾ. ಇಲ್ಲಿ 1/3 ಯಾಕೆಂದ್ರೆ ನಾವು ಭರತ್ ಅವ್ರದ್ದು ಇಲ್ಲಿ ನಾವು ತಗೋಬೇಕಾಗುತ್ತೆ ಆಯ್ತಾ. 1/3 1:1:1 ಏನೇನಿದೆಯಲ್ಲ ಸೊ 1/3ನೇ ಮಾಡಬೇಕಾಗುತ್ತೆ. ಇಲ್ಲಿ ಶರತ್ ಅವ್ರದ್ದು ಓಲ್ಡ್ ರೇಷನ್ ಅಲ್ಲಿ 1 ಇದೆಯಲ್ಲ ಸೊ 1/3 ಇಲ್ಲಿ ನಾವು ತಗೋಬೇಕಾಗುತ್ತೆ ಆಯ್ತಾ. 7 ಎಷ್ಟು 21. ಇಲ್ಲಿ ಈಕ್ವಲ್ ಟು ಕೊಟ್ಟು ಇಲ್ಲಿ ಒಂದು ಲೈನ್ ಎಳಿರಿ. ಇಲ್ಲಿ 7 ಎಷ್ಟು 7 21. ಸೊ ಗೊತ್ತಾಯ್ತಾ 7 21. ಇಲ್ಲಿ 4 ಇಂಟು ಈ ರೀತಿ ಇಂಟು ಮಾಡಿ 4 × 3 ಎಷ್ಟು 12. ಸೊ ಗೊತ್ತಾಯ್ತಾ ಈ ರೀತಿ 4 3 ನೋಡಿ 4 3 12 7 1 ಎಷ್ಟು 1. ಇಲ್ಲಿ ನೋಡಿ ಇಲ್ಲಿ ಬರಿಬೇಕು 12. ಇಲ್ಲಿ ಮೈನಸ್ ಕೊಡಿ. ಇಲ್ಲಿ 7 1 7 ಆಗುತ್ತೆ. ಸೊ 12 ಒಳಗೆ 7 ಮೈನಸ್ ಮಾಡಿ ಎಷ್ಟು ಬರುತ್ತೆ ಇಸ್ ಈಕ್ವಲ್ ಟು 5 ಬರುತ್ತೆ. ಈ 21 ಏನಿದಿಲ್ಲ ಸೇಮ್ ಆಸ್ ಇಟ್ ಇಲ್ಲೇ ಇಟ್ಬಿಡಿ ಮುಗೀತು. ಅದೇ ರೀತಿ ಇದು ಶರತ್ ಅವ್ರದ್ದು ಆಯ್ತು. ಇವಾಗ ಕಾಮತ್ ಅವ್ರದ್ದು, ಇದು ಶರತ್ ಅವ್ರದ್ದು 4 ಆಯ್ತು. ಇವಾಗ 3 ತಗೋಬೇಕು. ಇಲ್ಲಿ ನೋಡಿ 4 ಮತ್ತು 3 ಎಷ್ಟು 7 ಆಯ್ತಾ. 3/7 ಆಯ್ತಾ ಮೈನಸ್ ಕೊಡಬೇಕು. ಇವಾಗ ಇದು 1 ಆಯ್ತು ಆಯ್ತಾ. ಇದು ಯಾರ್ದು ಶರತ್ ಅವ್ರದ್ದು ಆಯ್ತು. ಇದು ನಡುವಿಂದು ಇಲ್ಲಿ ನಾನು ಒಂದು ಚಿಹ್ನೆ ಈ ರೀತಿ ಮಾಡಿ ನೋಡಿ. ಇದು ಭರತ್ ಅವರು ರಿಟೈರ್ಸ್ ಆಗಿದ್ದಾರೆ, ಇದು ಬಿಡಬೇಕು. ಕೊನೆದು ಒಂದು ಯಾರ್ದು ಅದು ಕಾಮತ್ ಅವ್ರದ್ದು. ಸೊ 1 ಇದು ತಗೋಬೇಕಾಗುತ್ತೆ. ಇಲ್ಲಿ 1/3 ಆಯ್ತಾ ಇಸ್ ಈಕ್ವಲ್ ಟು ಇಲ್ಲಿ ನೋಡಿ 7 3 ಎಷ್ಟು 21 ಆಯ್ತಾ. 3 3 ಎಷ್ಟು 9 ಆಯ್ತಾ. 7 1 ಎಷ್ಟು 7. ಸೊ ಗೊತ್ತಾಯ್ತಾ 3 3 9 7 1 7. 9ರೊಳಗೆ 7 ಮೈನಸ್ ಮಾಡಿ 9ರೊಳಗೆ 7 ಮೈನಸ್ ಮಾಡಿ ಎಷ್ಟು ಬರುತ್ತೆ ಇಸ್ ಈಕ್ವಲ್ ಟು 2 ಬರುತ್ತೆ. ಈ 21 ಏನಿದಿಲ್ಲ ಆಸ್ ಇಟ್ ಇಸ್ ಸೇಮ್ ಇಲ್ಲೇ ಇಟ್ಬಿಡಿ ಆಯ್ತಾ. ಸೊ 21 ಗೊತ್ತಾಯ್ತಾ ಈ ರೀತಿಯಲ್ಲಿ. ಇಲ್ಲಿ ಕೊನೆಯದಾಗಿ ಆನ್ಸರ್ ಏನು ಮಾಡಬೇಕಂದ್ರೆ ಗೇನಿಂಗ್ ರೇಷಿಯೋ ಇಸ್ ಈಕ್ವಲ್ ಟು 5/21 2/21 ಅಂತ ಇಲ್ಲಿ ಬರಿಬೇಕು. ಇಲ್ಲಾಂದ್ರೆ ಆರ್ ಅಂತ ಇಲ್ಲಿ ಬರಿಬೇಕು. ಏನಂತ 5:2 ಅಂತ ಈ ರೀತಿ ಬರುತ್ತೆ ಆನ್ಸರ್. ಈ ರೀತಿ ಬರಿಬಹುದು. ಇಲ್ಲಾಂದ್ರೆ ನೀವು 5/21
ಆಯ್ತಾ 2/21 ಈ ರೀತಿ ಕೂಡ ಬರಿಬಹುದು. ಸೊ ಈ ರೀತಿ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಒಂದು ನೆಕ್ಸ್ಟ್ ಕ್ವಶನ್ ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ. ಈ ಒಂದು ಪ್ರಶ್ನೆ ನಿಮಗೆ ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ಎಕ್ಸಿಕ್ಯೂಟರ್ ಇಲ್ಲಾಂದರೆ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್. ನಿಮಗೆ ಎಕ್ಸಿಕ್ಯೂಟರ್ ನಿಮಗೆ ಹೆಚ್ಚಾಗಿ ಕೇಳಿಲ್ಲ, ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟೇ ನಿಮಗೆ ಹೆಚ್ಚಾಗಿ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು? ಸೊ ವೆರಿ ಸಿಂಪಲ್ ಇದೆ, ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಸೊ ಈ ಒಂದು ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾಗ ಸೊ ಎಲ್ಲ ವಿದ್ಯಾರ್ಥಿಗಳು ಆರಾಮಾಗಿ ಆನ್ಸರ್ ಮಾಡ್ಬೋದು. ಆಯಿತಾ? ಯಾವ ರೀತಿ ಇಲ್ಲ ಅಂದರೆ ಇಲ್ಲಿ ಇವಾಗ ಪ್ರಶ್ನೆ ಓದಬೇಕು ಮೊದಲಿಗೆ. ಇಲ್ಲಿ ನೋಡಿ, ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಝೆಡ್ ವರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್. ಆಯಿತಾ? ಇವು 3 ಜನ ಎಕ್ಸ್ ಮತ್ತು ವೈ ಝೆಡ್ ಏನದಾರಲ್ಲ ಪ್ರಾಫಿಟ್ ಶೇರಿಂಗ್ ಮಾಡ್ಕೋತಾರೆ. ಲಾಸ್ ಆಗಿದ್ದು ಮತ್ತು ಪ್ರಾಫಿಟ್ ಆಗಿದ್ದು ಯಾವ ಒಂದು ರೇಷಿಯೋ 2:2:1 ಈ ಒಂದು ರೇಷಿಯೋ ಮುಖಾಂತರ ರಿಸ್ಪೆಕ್ಟ್ಲಿ. ದೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಆ್ಯಸ್ ಆನ್ 1/4/2024. ಆಯಿತಾ? ಇಲ್ಲಿ 1 ಲಕ್ಷ ಯಾರ್ದು ಎಕ್ಸ್ ಅವ್ರದ್ದು ಕ್ಯಾಪಿಟಲ್, ಅದೇ ರೀತಿ 1 ಲಕ್ಷ ಇದು ವೈ ಅವ್ರದ್ದು ಕ್ಯಾಪಿಟಲ್, ಇದು 50,000 ಇದು ಝೆಡ್ ಅವರು ಕ್ಯಾಪಿಟಲ್ ಇಲ್ಲಿ ಕೊಟ್ಟಿದ್ದಾರೆ ರಿಸ್ಪೆಕ್ಟ್ಲಿ. ಇಲ್ಲಿ ವೈ ಡೆತ್ ಆಗಿದ್ದಾರೆ. ಆಯಿತಾ? ಯಾವ ಒಂದು ದಿನಾಂಕಕ್ಕೆ? ಇಲ್ಲಿ 31/12/2024 ಡೆತ್ ಆಗಿದ್ದಾರೆ. ಆಯಿತಾ? ಇವರು ಡೆತ್ ಆಗಿದ್ದಾರಲ್ಲ, ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ ದ ಫಾಲೋಯಿಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 10%. ಅಂದರೆ ಇವಾಗ ನಾವು ಇಲ್ಲಿ ಯಾರು ಡೆತ್ ಆಗಿದಾರಲ್ಲ ಅವ್ರದ್ದಷ್ಟೇ ಇಲ್ಲಿ ಪ್ರಿಪೇರ್ ಮಾಡಬೇಕು ನಾವು. ಆಯಿತಾ? ಇಲ್ಲಿ ವಾಯ್ಸ್ ಕ್ಯಾಪಿಟಲ್ ಎಷ್ಟಿದೆ? 1 ಲಕ್ಷ ಇದೆ. ಈ 1 ಲಕ್ಷ ಮೇಲೆ 10% ತೆಗಿಬೇಕು. ಅದೇ ರೀತಿ ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಟು ವಾಯ್ದು ಎಷ್ಟು? 3,000 ಪರ್ ಮಂತ್. ಎಷ್ಟು ತಿಂಗಳು ಅವರು ಕೆಲಸ ಮಾಡಿದಾರಲ್ಲ ಅದು ಇಂಟು ಮಾಡಿ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಆಯಿತಾ? ಇಲ್ಲಿ ಪರ್ ಮಂತ್ ಬದಲಿಗೆ ಪರ್ ಎನಮ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಇವಾಗ ಸ್ಯಾಲ್ರಿ ಟು ವೈ 3,000 ಅಂತ ಕೊಟ್ಬಿಟ್ರೆ ಅದು ನಾವು ಡೈರೆಕ್ಟಾಗಿ ಅಲ್ಲಿ ಬರಿತಿದ್ವಿ. ಇಲ್ಲಿ ಇವಾಗ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ, ಅದು ಇಂಟು ಮಾಡಿ ನಾವು ಬರೀಬೇಕಾಗುತ್ತೆ. ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಇಲ್ಲಿ ಆಪ್ಷನ್ ಸಿ ವೈ ಶೇರ್ ಆಫ್ ಗುಡ್ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್. ಆಯಿತಾ? ಎಷ್ಟು? 45,000 ಕೊಟ್ಟಿದ್ದಾರೆ. ಇಲ್ಲಿ ಆ್ಯಸ್ ಪರ್ ಏಜ್ 26 ಪ್ರಕಾರ ನಿಮಗೆ ಪ್ರಶ್ನೆ ಆಗಿರುತ್ತೆ. ಆಯಿತಾ? ನಾನು ನಿಮ್ಗೆ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಪ್ರಶ್ನೆ ಈ ರೀತಿ ಇರುತ್ತೆ. ಆಯಿತಾ? ಇಲ್ಲಿ ಡಿ ವೈ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಪ್ರಾಫಿಟ್. ನೋಡಿ, ಪ್ರಾಫಿಟ್ ಫಾರ್ ದ ಪ್ರೀವಿಯಸ್ ಇಯರ್ ವಾಸ್. ಆಯ್ತು, ಪ್ರೀವಿಯಸ್ ಇಯರ್ ಪ್ರಾಫಿಟ್ ಎಷ್ಟಿದೆ? 60,000. ಆಯಿತಾ? ಇಲ್ಲಿ ಪ್ರಿಪೇರ್ ವೈಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಅಂದಿದ್ದಾರೆ. ಈ ರೀತಿ ನಿಮಗೆ ಪ್ರಶ್ನೆ ಇರುತ್ತೆ. ಆಯಿತಾ? ಇಲ್ಲಿ ಕಾಲಮ್ ಹಾಕಬೇಕು. ಆಯಿತಾ? ಇಲ್ಲಿ ಹೆಡ್ಲೈನ್ ಹಾಕಬೇಕು. ಏನಂತ? ಪ್ರಿಪೇರ್ ವೈಸ್ ಕ್ಯಾಪಿಟಲ್ ಅಕೌಂಟ್ ಅಂತ. ಇಲ್ಲಿ ಯಾಕಂದರೆ ವಾಯ್ಸ್ ಕ್ಯಾಪಿಟಲೇ ಹೇಳಿದ್ದಾರೆ. ಇಲ್ಲಿ ನೋಡಿ, ಪ್ರಿಪೇರ್ ವೈಸ್ ಕ್ಯಾಪಿಟಲ್ ಹೇಳಿದ್ದಾರೆ. ಇಲ್ಲಿ ಪ್ರಿಪೇರ್ ವೈಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಬೇಕು. ಅಲ್ಲಿ ಪರ್ಸನ್ ನೇಮ್ ಕೊಟ್ಟಿರ್ತಾರೆ, ಪರ್ಸನ್ ನೇಮ್ ಹಾಕಬೇಕು. ನಿಮಗೆ ವಾಯ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪರ್ಟಿಕ್ಯುಲರ್ ಅಮೌಂಟ್ ಅಂತ ಕಾಲಮ್ ಹಾಕಬೇಕು. 1 ಪೇಜ್ ಹಾಕ್ರಿ, ನಡೆಯುತ್ತೆ. ಆಯಿತಾ? ಇವಾಗ ಇಲ್ಲಿ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡನ್ ಇದು ಫಿಕ್ಸ್ ಬರುತ್ತೆ ಇಲ್ಲಿ ಬೈ ಸೈಡ್ನಲ್ಲಿ. ಆಯಿತಾ? ಬೈ ಬ್ಯಾಲೆನ್ಸ್ ಬ್ರಾಡನ್ ಏನಿದಿಲ್ಲ ಇದು 1 ಲಕ್ಷ. ಅಂದರೆ ಇಲ್ಲಿ ಯಾರ್ದು ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ? ವೈ. ಅಂದರೆ ವೈ ಅಂದರೆ ಅವರೇ ಯಾರು ಡೆತ್ ಆಗಿರ್ತಾರಲ್ಲ ಅವ್ರದಷ್ಟೇ ಇಲ್ಲಿ ನಾವು ಪ್ರಿಪೇರ್ ಮಾಡ್ತಾ ಇರ್ತೀವಿ. ಆಯಿತಾ? ಇಲ್ಲಿ ಎಕ್ಸ್ ಅವ್ರದ್ದು ಇದು 1 ಲಕ್ಷ ಆಗಿರುತ್ತೆ. ಇದು ವೈ ಅವ್ರದ್ದು 1 ಲಕ್ಷ, ಇದು 50,000, ಇದು ಯಾರ್ದು? ಝೆಡ್ ಅವ್ರದ್ದು ಕ್ಯಾಪಿಟಲ್ ಆಗಿರುತ್ತೆ. ಆಯಿತಾ? ಇಲ್ಲಿ ಇವಾಗ ನಾವು ಯಾರು ಇಲ್ಲಿ ನಾವು ಯಾರ್ದು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀವಿ? ವಾಯ್ಸ್ ಕ್ಯಾಪಿಟಲ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾವು. ವಾಯ್ಸ್ ಕ್ಯಾಪಿಟಲ್ ಅಂದರೆ ಇಲ್ಲಿ ವಾಯ್ಸ್ ಕ್ಯಾಪಿಟಲ್ ಎಷ್ಟಿದೆ? ಆಯಿತಾ? ನೋಡಿ, ಇಲ್ಲಿ ವಾಯ್ಸ್ ಕ್ಯಾಪಿಟಲ್ ಎಷ್ಟಿದೆ? 1 ಲಕ್ಷ ಇದೆ. ಈ 1 ಲಕ್ಷ ಮೇಲೆ ನಾವು 10% ತೆಗಿಬೇಕು. ಆಯಿತಾ? ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಿಡಿಸುವಾಗ ಇವಾಗ ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರಿಬೇಕಾಗುತ್ತೆ. ಆಯಿತಾ? ವಾಯ್ಸ್ ಕ್ಯಾಪಿಟಲ್ ಎಷ್ಟಿದೆ? ಇಲ್ಲಿ 1 ಲಕ್ಷ. ಇಲ್ಲಿ 1 ಲಕ್ಷ ಏನಂತ ಬರಿಬೇಕು? ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಇದು ಫಿಕ್ಸ್ ಇದೇ ಸೈಡ್ ಬರುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಇಲ್ಲಿ ಬರಿಬೇಕು. 1 ಲಕ್ಷ ಅಂತ ಇಲ್ಲಿ ಬರಿಬೇಕು. ಇಲ್ಲಿ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದು ಬೈ ಸೈಡೇ ಬರುತ್ತೆ, ಫಿಕ್ಸ್. ಆಯಿತಾ? ಇಲ್ಲಿ ಅಪ್ರಾಪ್ರಿಯೇಷನ್ ಅಕೌಂಟ್ ಕಂಪೇರ್ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಿ ಬೇರೆ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಡೆತ್ ನಾವು ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸ್ತಾ ಇದ್ದೀವಿ. ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಸೇಮ್ ಬರುತ್ತೆ. ಆಯಿತಾ? ಇದು ಸೇಮ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕು. ಒಂದು ಕ್ಯಾಪಿಟಲ್ ಎಷ್ಟಿದೆ, ಯಾವ್ದು ಡೆತ್ ಆಗಿದೆಲ್ಲ ಒಂದು ಕ್ಯಾಪಿಟಲ್ ಎಷ್ಟಿದೆ ಅಂತ ಇಲ್ಲಿ ಬರೀಬೇಕು. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಆಯಿತಾ? ಅಂದರೆ ಇದೇ 1 ಲಕ್ಷ ಮೇಲೆ ನಾವು 10% ತೆಗಿಬೇಕು. ಅವ್ರು ಏನಂದಿದ್ದಾರೆ ಇಲ್ಲಿ ನೋಡಿ, 10% ಆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಲ್ಲಿ ನೋಡಿ, 10% ಆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದಿದ್ದಾರಲ್ಲ. ಸೊ ಇಲ್ಲಿ 10% ಆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಇದೇ 1 ಲಕ್ಷ ಒಂದು ಬ್ಯಾಲೆನ್ಸ್ ಏನಿದೆಯಲ್ಲ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ, ಕ್ಯಾಪಿಟಲ್ ಆಗಿರುತ್ತೆ ಇದು. ಅದ್ರ ಮೇಲೆ 10% ತೆಗಿರಿ. 1 ಲಕ್ಷ ಮೇಲೆ 10% ತೆಗಿರಿ. ಇಂಟು ಇಲ್ಲಿ 9/12 ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, 10% ತೆಗೆದ ನಂತರ ಇಲ್ಲಿ ನೋಡಿ 1 ಲಕ್ಷ. ಆಯಿತಾ? 1 ಲಕ್ಷ ಇಂಟು 10/100 ಇಂಟು 12 ಮಾಡಬೇಕು. ಆಯಿತಾ?
ಸೊ ಅಂದಾಗ ಅದು 7,500 ಆನ್ಸರ್ ಬರುತ್ತೆ. ಆಯಿತಾ? ಇವಾಗ ಇಲ್ಲಿ ನೋಡಿ, ಇಲ್ಲಿ 9/12 ಹೆಂಗೆ ಬಂತಂದರೆ, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಸೊ 9 ಮಂತ್ ಅವನು ಇಲ್ಲಿ ಒಂದು ವರ್ಷ ಒಳಗೆ, ಅಂದರೆ ಒಂದು ವರ್ಷ ಒಳಗೆ 9 ಮಂತ್ ಅಷ್ಟೇ ಇಲ್ಲಿ ಕೆಲಸ ಮಾಡಿದ್ದಾನೆ. ಯಾವಾಗ ಡೆತ್ ಆಗಿದ್ದಾನೆ ಅವನು? 31/12/2024 ಡೆತ್ ಆಗಿದ್ದಾನೆ. ಇವಾಗ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ಏನು ನಮಗೆ ನೋಡಿ 31st ಮಾರ್ಚ್ ನಮ್ಮದು ಫೈನಾನ್ಸಿಯಲ್ ಇಯರ್ ಆಗಿರುತ್ತೆ. ಆಯಿತಾ? 31st ಮಾರ್ಚ್, ಇಲ್ಲಿ ಏಪ್ರಿಲ್ 1. ಆಯಿತಾ? ಇಲ್ಲಿ ಇವಾಗ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇಲ್ಲಿ ನೋಡಿ, ಇಲ್ಲಿ 1/4/2024 ಇದೆ. ಇಲ್ಲಿ ನೋಡಿ 31/12/2024 ಇದೆ. ಆಯಿತಾ? ಇವಾಗ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಆಯಿತಾ? ಇಲ್ಲಿ 1ನೇ ದಿನಾಂಕ ಏನಿದೆಯಲ್ಲ ಏಪ್ರಿಲ್, ಇದು 1ನೇ ದಿನಾಂಕ ಏಪ್ರಿಲ್, ಅಂದರೆ ಏಪ್ರಿಲ್ ಹಿಡಿದು ಡಿಸೆಂಬರ್ ಬರುವವರೆಗೆ ಎನಿಸ್ಬೇಕು. ಆಯಿತಾ? ಎಷ್ಟಾಗುತ್ತೆ ಅದು? 9 ಮಂತ್ಸ್ ಆಗುತ್ತೆ. ಇಲ್ಲಿ ನೋಡಿ, ಏಪ್ರಿಲ್, ಆಯಿತಾ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಎಷ್ಟಾಯಿತು? 1 2 3 4 5 6 7 8 9. ಆಯಿತಾ? ಅವನು 9 ಮಂತ್ಸ್ ವರ್ಕ್ ಮಾಡಿದ್ದಾನೆ. ಸೊ ಗೊತ್ತಾಯ್ತಾ? ಸೊ ಇಲ್ಲಿ ಇದು ಅಂತೂ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಫಿಕ್ಸ್ ಕೊಟ್ಟಿರ್ತಾರೆ ಇದು ಡೇಟ್, ಯಾಕೆಂದರೆ ಫೈನಾನ್ಸಿಯಲ್ ಇಯರ್ ಆಗಿರುತ್ತೆ ಇದು. ಆಯಿತಾ? 1/4/2024. ಆಯಿತಾ? ಇದು ಫೈನಾನ್ಸಿಯಲ್ ಇಯರ್ ಆಗಿರುತ್ತೆ. 31st ಮಾರ್ಚ್ ಇದು ಏನಾಗಿರುತ್ತೆ? ಫೈನಾನ್ಸಿಯಲ್ ಇಯರ್ ಆಗಿರುತ್ತೆ ನಿಮಗೆ. ಇದಂತೂ ಫಿಕ್ಸ್ ಇರುತ್ತೆ. ಅವನು ಯಾವ ಒಂದು ದಿನಾಂಕಕ್ಕೆ ಡೆತ್ ಆಗಿರ್ತಾನಲ್ಲ ಆ ಒಂದು ದಿನಾಂಕ ಇಲ್ಲಿ ನೋಡಬೇಕು. ಆಯಿತಾ? ಅವನು ಡಿಸೆಂಬರ್ ಎಂಡ್ವರೆಗೆ ಅದಾನೆ, ಅವನು 30 ದಿನಾಂಕ ಒಳಗೆ ಅದಾನೆ ಅವನು. ಆಯಿತಾ? ಸೊ ಅಲ್ಲಿವರೆಗೆ ಅವನು ಏನಿದೆಯಲ್ಲ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಗೊತ್ತಾಯ್ತಾ? ಇದು 9 ಮಂತ್ಸ್ ಆಗುತ್ತೆ. ಒಂದು ವರ್ಷ ಒಳಗೆ ಎಷ್ಟು ತಿಂಗಳು ಇರುತ್ತೆ? ಸೊ 12. ಸೊ ಇಲ್ಲಿ 9/12 ಈ ರೀತಿ ಮಾಡ್ಕೋಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಇವಾಗ ಇಲ್ಲಿ ನೋಡಿ ಏನಂತ ಬರೀಬೇಕು, ಇದು ಫಿಕ್ಸ್. ಎಲ್ಲ ವಿದ್ಯಾರ್ಥಿಗಳು ನೆನಪಲ್ಲಿ ಇಟ್ಕೊಳ್ಳಿ. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅಂದರೆ 1 ಲಕ್ಷ ಮೇಲೆ 10% ತೆಗಿರಿ, ಇಂಟು 9 ಮಂತ್ಸ್ ಕೆಲಸ ಮಾಡಿದ್ದಾನೆ. 9/12 ಮಾಡಿದರೆ 7,500 ಬರುತ್ತೆ. ಸೊ ಗೊತ್ತಾಯ್ತಾ? ಇವಾಗ ಆಪ್ಷನ್ 1 ಆಯಿತು. ಇವಾಗ ಆಯಿತಾ? ಆಪ್ಷನ್ 2, ಸ್ಯಾಲ್ರಿ ಟು ವೈ 3,000 ಪರ್ ಮಂತ್ ಅಂದಿದ್ದಾರೆ. ಅಂದರೆ 3,000 ಇಂಟು 9 ಮಂತ್ಸ್ ಮಾಡಬೇಕು, ಯಾಕಂದರೆ ಅವನು 9 ಮಂತ್ಸ್ ಅಷ್ಟೇ ಕೆಲಸ ಮಾಡಿದ್ದಾನೆ. ಆಯಿತಾ? ಸೊ ಇಲ್ಲಿ ಏನು ಬರೀಬೇಕು? ಇದು ಕೂಡ ಬೈ ಸೈಡೇ ಬರುತ್ತೆ ಫಿಕ್ಸ್. ಆಯಿತಾ? ಬೈ ಸ್ಯಾಲ್ರಿ ಅಕೌಂಟ್ ಅಂತ ಬರೀಬೇಕು. 3,000 ಇಂಟು 9 ಮಾಡಿದರೆ ಎಷ್ಟು ಬರುತ್ತೆ? 27,000. ಆಯಿತಾ? 27,000. ಸೊ ಅದೇ ರೀತಿ ಇವಾಗ ಇಲ್ಲಿ ಆಪ್ಷನ್ ಸಿ ಏನು ಕೇಳಿದ್ದಾರೆ? ವೈ ಶೇರ್ ಆಫ್ ಗುಡ್ವಿಲ್. ಆಯಿತಾ? ವೈ ಶೇರ್ ಆಫ್ ಗುಡ್ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಆ್ಯಟ್ 45,000. ಆಯಿತಾ? ಆ್ಯಸ್ ಪರ್ AS26 ಪ್ರಕಾರ ಅಂತ ನಿಮಗೆ ಈ ರೀತಿ ಪ್ರಶ್ನೆ ಬಂದಾಗ ನೀವೇನು ಮಾಡಬೇಕಂದ್ರೆ, ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ವೈ ಶೇರ್ ಆಫ್ ಗುಡ್ವಿಲ್, ಆಯಿತಾ? ಇಲ್ಲಿ ಗುಡ್ವಿಲ್ ಕೊಟ್ಟಿದ್ದಾರೆ. ಗುಡ್ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಎಷ್ಟು? 45,000 ಇದೆ ಆ್ಯಸ್ ಪರ್ AS26. ಇವಾಗ ಇಲ್ಲಿ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ನೋಟ್ ಬರೀಬೇಕು. ಆಯಿತಾ? ಇಲ್ಲಿ ನೋಟ್ ಏನಂತ ಬರೀಬೇಕು? ಇಲ್ಲಿ ನೋಟ್ ಅಂದರೆ ಎಲ್ಲ ಕಾಲಮ್, ಅಂದರೆ ಒಂದು ಪೇಜ್ನಲ್ಲಿ ಈ ಒಂದು ಕಾಲಮ್ ಆಗುತ್ತೆ, ಸೆಕೆಂಡ್ ಪೇಜ್ನಲ್ಲಿ ಇದು ಬರೀರಿ ನೋಟ್ ಅಂತ. ಏನಂತ ಬರೀರಿ? ಇಲ್ಲಿ ಕ್ಯಾಲ್ಕುಲೇಟ್ ವೈ ಶೇರ್ ಆಫ್ ಗುಡ್ವಿಲ್ ಅಂತ ಬರೀರಿ. ಆಯಿತಾ? ಟೋಟಲ್ ಗುಡ್ವಿಲ್ ಕೊಟ್ಟಿದ್ದಾರೆ ನಿಮಗೆ. ಆಯಿತಾ? ಟೋಟಲ್ ಗುಡ್ವಿಲ್ ಆಫ್ ದ ಫರ್ಮ್ ಎಷ್ಟಿದೆ? 45,000 ಇದೆ. ಎಲ್ಲ ನಿಮಗೆ ತಿಳಿಸಿದ್ದೀನಿ. ಇಲ್ಲಿ ವಾಯ್ಸ್ ಪ್ರಾಫಿಟ್ ಶೇರ್, ಅಂದರೆ ಇಲ್ಲಿ ವಾಯ್ಸ್ ಪ್ರಾಫಿಟ್ ಶೇರ್ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ಶೇರ್ ಕೊಟ್ಟಿದ್ದಾರೆ. ಎಲ್ಲಿದೆ ಶೇರ್? ಇವಾಗ ಇಲ್ಲಿದೆ ನೋಡಿ, 2:1. ಆಯಿತಾ? ಇಲ್ಲಿ ಇದು ಎಕ್ಸ್ ಅವ್ರದ್ದು 2, ಇದು ವೈ ಅವ್ರದ್ದು 2, ಇದು ಝಡ್ ಅವ್ರದ್ದು 1. ಆಯಿತಾ? ಇವಾಗ ಇಲ್ಲಿ ಯಾರು ರಿಟೈರ್ಸ್ ಆಗಿದ್ದಾರಲ್ಲ, ಸೊ ಇಲ್ಲಿ ನಡುವಿಂದು 2 2 ಆಯಿತಾ? 2 2 4 ಪ್ಲಸ್ 1 ಎಷ್ಟು? 5. 2/5 ಮಾಡ್ಕೋಬೇಕಾಗುತ್ತೆ ನಾವು. ಸೊ ಗೊತ್ತಾಯ್ತಾ? 2/5. ಇಲ್ಲಿ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ನೋಡಿ, ಇಲ್ಲಿ ವಾಯ್ಸ್ ಶೇರ್ ನೋಡಿ, ವಾಯ್ಸ್ ಪ್ರಾಫಿಟ್ ಶೇರ್ ಅಂದರೆ ನೋಡಿ, ವಾಯ್ಸ್ ಪ್ರಾಫಿಟ್ ಶೇರ್ ಇಲ್ಲಿ ಒಂದು ರೇಷಿಯೋ 2 ಇದೆ. ಆಯಿತಾ? 2:1 ಇದೆ. ಆಯಿತಾ? ಇಲ್ಲಿ 2 2 ಎಷ್ಟು? 4, 1 ಎಷ್ಟು? ಸೊ 5 ಆಗಿರುತ್ತೆ. ಸೊ 2/5. ಇಲ್ಲಿ ನೋಡಿ 2/5 ಇಲ್ಲಿ ನಾವು ಬರೆದಿದ್ದೀವಿ. ಆಯಿತಾ? ಇಲ್ಲಿ ವೈ ಶೇರ್ ಆಫ್ ಗುಡ್ವಿಲ್. ಆಯಿತಾ? 45,000 ಗುಡ್ವಿಲ್ ಇದೆ ನಮ್ಮದು. ಟೋಟಲ್ ಗುಡ್ವಿಲ್ ಇದೆ 45,000. ಪ್ರಶ್ನೆ ಒಳಗೆ ಕೊಟ್ಬಿಟ್ಟಿದ್ದಾರೆ 45,000 ಅಂತ. ಆಯಿತಾ? ಇಲ್ಲಿ 45,000 ಇಂಟು 2/5 ಮಾಡಬೇಕು. ಅಂದಾಗ ಏನು ಬರುತ್ತೆ? 18,000 ಏನು ಬರುತ್ತೆ? ಗುಡ್ವಿಲ್ ಬರುತ್ತೆ. ಯಾರ್ದು ಬರುತ್ತೆ? ಇದು ವಾಯ್ಸ್ ಪ್ರಾಫಿಟ್ ಶೇರ್ ಬರುತ್ತೆ. ಆಯಿತಾ? ವಾಯ್ಸ್ ಅವ್ರದ್ದು ಗುಡ್ವಿಲ್ ಬರುತ್ತೆ ಇದು. ಸೊ ಗೊತ್ತಾಯ್ತಾ? ಸೊ ಈ 18,000 ಏನು ಬಂತಲ್ಲ, ನಾವು 18,000 ಏನು ಮಾಡಬೇಕಂದ್ರೆ ಡಿವೈಡ್ ಬೈ 2 ಮಾಡಬೇಕು. ಯಾರಿಗೆ ಅಂದರೆ ಈ ಗುಡ್ವಿಲ್ ಏನಿದೆಯಲ್ಲ, ಈ ಒಂದು 45,000 ನಮಗೆ ಟೋಟಲ್ ಗುಡ್ವಿಲ್ ಇದೆ. ಆಯಿತಾ? ಒಂದು ಫರ್ಮ್ದು. ಆಯಿತಾ? 45,000 ನಾವು ಒನ್ಲಿ ಇವಾಗ ಯಾರ್ದು ಪ್ರಿಪೇರ್ ಮಾಡ್ತಾ ಇದೀವಿ, ಯಾರು ಡೆತ್ ಆಗಿದ್ದಾರೆ ಅವ್ರದ್ದು. 45,000 ಇಂಟು
2/5 ಮಾಡಿದ್ವಿ, ಎಷ್ಟು 18,000 ಬಂತು. ಈ 18,000 ಏನು ಅಮೌಂಟ್ ಬಂತಲ್ಲ, ಈ 18,000 ನಾವು ಯಾರಿಗೆ ಕೊಡಬೇಕಂದ್ರೆ ಇನ್ನು ಉಳಿದಿರುವಂಥ 2 ಪಾರ್ಟ್ನರ್ ಯಾರು ಎಕ್ಸ್ ಮತ್ತು ಝಡ್ ಅವರಿಗೆ ಕೊಡಬೇಕು. ಝಡ್ ಅವರಿಗೆ 18,000 ಒಳಗೆ ಆಯಿತಾ /2 ಅವರಿಗೆ ಕೊಡಬೇಕು ಆಯಿತಾ. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇಲ್ಲಿ ನೋಡಿ, ಇವಾಗ 18,000 ಏನು ಬಂತಲ್ಲ, ಈ 18,000 ನಮ್ಮದು ನೋಡಿ ವೈ ಶೇರ್ ಆಫ್ ಗುಡ್ ವಿಲ್ ಎಷ್ಟು ಬಂತು, ಇಲ್ಲಿ 18,000 ಬಂತಲ್ಲ. ಈ 18,000 ಓಲ್ಡ್ ರಿಮೈನಿಂಗ್ ಪಾರ್ಟ್ನರ್ಸ್ ಯಾರಿರ್ತಾರೆ ಇವಾಗ ಅವರಿಗೆ ನಾವು ಕೊಡಬೇಕು ಆಯಿತಾ. ಇಲ್ಲಿ ನೋಡಿ, ಯಾರಿಗೆ ಎಕ್ಸ್ ಅವರಿಗೆ ಕೊಡಬೇಕು ಮತ್ತು ಇಲ್ಲಿ ಝಡ್ ಅವರಿಗೆ ಕೊಡಬೇಕು. ಇಲ್ಲಿ ನೋಡಿ, ಬೈ ಎಕ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಇದು ಏನಂತ ಬರೀಬೇಕು, ಬೈ ಎಕ್ಸ್ ಕ್ಯಾಪಿಟಲ್ ಅಕೌಂಟ್. ಇದು ಇವೆಲ್ಲ ಫಿಕ್ಸೇ ಬರುತ್ತೆ ಈ ಸೈಡ್ ಆಯಿತಾ. ಬೈ ಎಕ್ಸ್ ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಅಂತ ಬರೀಬೇಕು. 18,000 ಏನು ಬಂದಿದೆಯಲ್ಲ, 18,000 /2 ಮಾಡಬೇಕು. ಅಂದಾಗ ಏನು ಬರುತ್ತೆ, ಅದು 9,000 ಅವರಿಗೆ ಹಾಫ್ ಕೊಡಬೇಕು ಆಯಿತಾ. ಹಾಫ್ ಅವರಿಗೆ 18,000 ಒಳಗೆ ಅವರಿಗೆ ಹಾಫ್, ಇವರಿಗೆ ಹಾಫ್. ಅಂದರೆ ಎಕ್ಸ್ ಅವರಿಗೆ 18,000 ಒಳಗೆ ಹಾಫ್ ಕೊಡಬೇಕು 9,000, ಮತ್ತು ಝಡ್ ಅವರಿಗೆ 18,000 ಒಳಗೆ ಹಾಫ್ ಕೊಡಬೇಕು 9,000. ಬೋತ್ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಆಯಿತಾ. ಬೈ ಝಡ್ಸ್ ಕ್ಯಾಪಿಟಲ್ ಅಕೌಂಟ್ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ 18,000 /2 ಮಾಡಿದರೆ ಅವ್ರಿಗೆ 9,000, ಅವ್ರಿಗೆ 9,000. ಎಕ್ಸ್ ಮತ್ತು ಝಡ್ ಅವರಿಗೆ ನಾವು ಕೊಟ್ಟಿದ್ದೀವಿ. ಇವಾಗ ಯಾರು ಕೊಟ್ಟರು ಎಕ್ಸ್ ಮತ್ತು ಝಡ್ ಅವರಿಗೆ ಯಾರು ಕೊಟ್ಟರು, ವೈ ಅವರು ಕೊಟ್ಟರು ಇವಾಗ ಆಯಿತಾ. ಇವಾಗ ನೋಡಿ, ಇದು ಈ ರೀತಿ ಆ್ಯಸ್ ಪರ್ AS 26 ಪ್ರಕಾರ ಅಂದ ತಕ್ಷಣ ಈ ರೀತಿ ಆಗಿರುತ್ತೆ. ಇವಾಗ ಡಿ, ವೈ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್, ನೋಡಿ, ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಪ್ರಾಫಿಟ್ ಆಫ್ ದ ಪ್ರೀವಿಯಸ್ ಇಯರ್ ವಾಸ್ 60,000. ನೋಡಿ, ಪ್ರೀವಿಯಸ್ ಇಯರ್ ಪ್ರಾಫಿಟ್ ಎಷ್ಟಿದೆ, 60,000 ಇದೆ ಆಯಿತಾ. ಈ 60,000 ಏನಿದೆಯಲ್ಲ, ಇದಕ್ಕೂ ಕೂಡ ನೋಟ್ ಬರುತ್ತೆ. ಏನು ನೋಟ್, ಈ ರೀತಿ ನೋಟ್ ಹಾಕಬೇಕು ಆಯಿತಾ. ಕ್ಯಾಲ್ಕುಲೇಟ್ ವೈಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಅಂತ ಇದೇ ರೀತಿ ಬರೀರಿ ಆಯಿತಾ. ಅವ್ರು ಏನು ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ರೀತಿ ಬರೀರಿ ಆಯಿತಾ. ಕ್ಯಾಲ್ಕುಲೇಟ್ ವೈಸ್ ಶೇರ್ ಅಂತ ಬರೀರಿ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್. ಪ್ರಾಫಿಟ್ ಫಾರ್ ದ ಪ್ರೀವಿಯಸ್ ಇಯರ್ ವಾಸ್ ಎಷ್ಟು, 60,000 ಅಂತ ಕೊಟ್ಟಿದ್ದಾರೆ, 60,000 ಕೊಟ್ಟಿದ್ದಾರೆ. ಇಲ್ಲಿ ವೈ ಶೇರ್ ಆಫ್ ಪ್ರಾಫಿಟ್ ನಾವು ಕಂಡುಹಿಡಿಬೇಕು. ಇವಾಗ ಟೋಟಲ್ ಪ್ರಾಫಿಟ್ ಇಂಟು ವೈ ಶೇರ್ ಇಂಟು ಟೈಮ್ ಅಂತ ಇದು ಸೂತ್ರ ಆಗಿರುತ್ತೆ. ಸೊ ಕೊನೆಯಲ್ಲಿ ಏನು ಈ ರೀತಿ ಅಂದರೆ ಇಲ್ಲಿ ವೈ ಶೇರ್ ಅಪ್ ಟು ದ ಡೇಟ್ ಆಫ್ ಡೆತ್ ಅಂತ ಈ ರೀತಿ ಏನು ಪ್ರೀವಿಯಸ್ ಪ್ರಾಫಿಟ್ ಫಾರ್ ದ ಪ್ರೀವಿಯಸ್ ಇಯರ್ ವಾಸ್ ಅಂತ ಏನು ಕೊಟ್ಟಿರ್ತಾರಲ್ಲ, ಈ ಕೊನೆಯ ಡಿ ಆಪ್ಷನ್ಗೆ ಈ ಒಂದು ಸೂತ್ರ ಬರುತ್ತೆ. ಏನಂತ ಬರುತ್ತೆ, ಇಲ್ಲಿ ಯಾರು ಡೆತ್ ಆಗಿರ್ತಾರಲ್ಲ ಆಯಿತಾ ಅವ್ರದ್ದು ವೈ ಶೇರ್ ಆಫ್ ಪ್ರಾಫಿಟ್ ಈಜ್ಕಲ್ ಟು ಆಯಿತಾ ಟೋಟಲ್ ಪ್ರಾಫಿಟ್ ಇಂಟು ವೈ ಶೇರ್ ಇಂಟು ಟೈಮ್ ಅಂದರೆ ಅವನು ಎಷ್ಟು ತಿಂಗಳು ಕೆಲಸ ಮಾಡಿದ ಆ ರೀತಿ. ಇವಾಗ ನೋಡಿ, ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾರೆ ಎಷ್ಟು, 60,000. ಇಲ್ಲಿ ಕೊನೆಯಲ್ಲಿದೆ ನೋಡಿ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅದು ಆಯಿತಾ. ಇಲ್ಲಿದೆ ನೋಡಿ, ಇಲ್ಲಿ ಟೋಟಲ್ ಪ್ರಾಫಿಟ್ ಎಷ್ಟಿದೆ ಪ್ರೀವಿಯಸ್ ಇಯರ್. ಸೊ 60,000. ಇಲ್ಲಿ ವೈ ಶೇರ್ ನೋಡಿ, ವೈ ಶೇರ್ ನಾನು ನಿಮ್ಗೆ ಹೇಳಿದ್ದೀನಲ್ಲ, ವೈ ಶೇರ್ ಏನು 2:1 ಕೊಟ್ಟಿದ್ದಾರೆ. ಇದು ಝಡ್ ಅವ್ರದ್ದು 1 ಆಯಿತಾ, ಇದು 2, ಇದು ವೈ, ಇದು ಎಕ್ಸ್. ಇಲ್ಲಿ ವೈ ಅವ್ರದ್ದು ಅಷ್ಟೇ ನಾವು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇಲ್ಲಿ 2/5 ಬರುತ್ತೆ, ಯಾಕಂದರೆ 2 ಎಷ್ಟು 4, ಇದೊಂದು 1 ಆಯಿತಾ. ಟೋಟಲ್ ಇಲ್ಲಿ ಕೆಳಗಡೆ ಬರೀಬೇಕಾಗುತ್ತೆ ಈ ರೀತಿ 2/5 ಆಯಿತಾ. ಇಲ್ಲಿ 60,000 ಇಂಟು 2/5 ಇಂಟು ಇಲ್ಲಿ ನೋಡಿ, ಇಲ್ಲಿ ಇಂಟುಗೆ ಇಂಟು ಕೊಡಬೇಕು ಆಯಿತಾ. ಇಲ್ಲಿ ನೋಡಿ, ಟೋಟಲ್ ಪ್ರಾಫಿಟ್ 60,000 ಬರೆದಿದ್ದೀವಿ, ಇಂಟುಗೆ ಇಂಟು ಆಯಿತಾ. ವೈ ಶೇರ್, ಇಲ್ಲಿ ವೈ ಶೇರ್ 2/5 ಇಂಟುಗೆ ಇಂಟು ಕೊಡಿ. ಇಲ್ಲಿ ಟೈಮ್ ಅಂದರೆ 9 ಮಂತ್ /12 ಮಂತ್ಸ್ ಆಯಿತಾ. ಅಂದರೆ 9/12 ಎಷ್ಟು ಮಂತ್ ಆಯಿತು, 9 ಕೆಲಸ ಮಾಡಿದ್ದಾನೆ. ಸೊ ಇಲ್ಲಿ ನೋಡಿ, 60,000 ಇಂಟು 2/5 ಇಂಟು 9/12 ಎಷ್ಟು ಬಂತು, 18,000. ಈ 18,000 ಏನಿದೆಯಲ್ಲ ಡೈರೆಕ್ಟಾಗಿ ಇಲ್ಲಿ ಇಟ್ಬಿಡಿ. ಏನಂತ ಬರೀಬೇಕಲ್ಲಿ, ಬೈ ಪ್ರಾಫಿಟ್ ಆ್ಯಂಡ್ ಲಾಸಸ್ ಸಸ್ಪೆನ್ಸಸ್ ಅಕೌಂಟ್ ಅಂತ ಇಲ್ಲಿ ಬರೀಬೇಕು. ಏನಂತ ಬರೀಬೇಕು, ಸಸ್ಪೆನ್ಸ್ ಅಕೌಂಟ್ ಅಂತ ಇಲ್ಲಿ ಬರೀಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸಸ್ ಸಸ್ಪೆನ್ಸ್ ಅಕೌಂಟ್ ಪ್ರಾಫಿಟ್ ಶೇರ್ ಅಂತ ಬರೀಬೇಕು. 18,000 ಇಲ್ಲಿ ಇಟ್ಟು ಬಿಡಬೇಕು, ಮುಗೀತು ಆಯಿತಾ. ಇಷ್ಟು ಮಾಡಿದರೆ ನಿಮಗೆ ಇಲ್ಲಿ ಆರಾಮಾಗಿ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಇನ್ನೂ ಮುಗಿದಿಲ್ಲ, ಇವಾಗ ಎಲ್ಲ ಟೋಟಲ್ ಮಾಡಬೇಕು. ಇದೆಲ್ಲ 1,00,000 ಮತ್ತು 7,500, 27,000, 9,000, 9,000, 18,000 ಇದೆಲ್ಲ ಪ್ಲಸ್ ಮಾಡಿ ಎಷ್ಟು ಬಂತು, 1,75,500 ಬಂತು. ಈ ಅಮೌಂಟ್ ಏನು ಬಂದಿರ್ತದಿಲ್ಲ ಇಲ್ಲಿ ಇಡಬೇಕು. ಇಲ್ಲಿಟ್ಟು ಇಲ್ಲಿ ಒಂದೊಂದು ಬಾರಿ ಇಲ್ಲಿ ಡ್ರಾಯಿಂಗ್ಸ್ ಕೊಟ್ಟರೆ ಇಲ್ಲಿ ಡ್ರಾಯಿಂಗ್ಸ್ ಈ ಸೈಡ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೊಟ್ಟರೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಅಮೌಂಟ್ ಇಲ್ಲಿ ಬರೀಬೇಕು. ಆ ಅಮೌಂಟ್ ಇಲ್ಲಿ ಬರೀದು ಇಲ್ಲಿ ಲೆಸ್ ಮಾಡಬೇಕು. ಆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಂದಿರುವಂಥ ಅಮೌಂಟ್ ಇಲ್ಲಿ ಬರೀದು ಲೆಸ್ ಮಾಡಬೇಕು ಇದರೊಳಗೆ ಆಯಿತಾ. ಆವಾಗ ನೀವೇನು ಬರೀಬೇಕು, ಟು ವೈಸ್ ಎಕ್ಸಿಕ್ಯೂಟರ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀಬೇಕು. ಬ್ಯಾಲೆನ್ಸ್ ಫಿಗರ್ ಅಂತ ಬರೆದ ತಕ್ಷಣ ಅದು ಮೈನಸ್ ಆಗಿರುವಂಥ ಅಮೌಂಟ್ ಇಲ್ಲಿ ಬರೀಬೇಕು. ಇವಾಗ ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿಲ್ಲ. ಸೊ ಇಲ್ಲಿ ಟೋಟಲ್ ಬಂದಿರುವಂಥ ಅಮೌಂಟ್ ಇಲ್ಲಿಟ್ಟು ನಾವು ಡೈರೆಕ್ಟಾಗಿ ಇಲ್ಲಿ ತೋರಿಸ್ಬೇಕು. ಏನಂತ, ಟೂ ಸೈಡ್ ತೋರಿಸ್ಬೇಕು.
ಟು ವೈಸ್ ಎಕ್ಸಿಕ್ಯೂಟರ್ ಅಕೌಂಟ್ ಬ್ಯಾಲೆನ್ಸ್ ಫಿಗರ್ ಅಂತ ತೋರಿಸಿ ನೋಡಿ 1,70,500 ಅಂತ ಇಲ್ಲಿ ತೋರಿಸಬೇಕು. ಇಷ್ಟೇ ನೋಡಿ ಈ ಒಂದು ಪ್ರಾಬ್ಲಮ್ ಆಯಿತಾ. ಆರಾಮಾಗಿ ನೀವು ಈ ಒಂದು ಪ್ರಾಬ್ಲಮ್ನಲ್ಲಿ 6 ಅಂಕವನ್ನು ಪಡೆದುಕೊಳ್ಳಬಹುದು. ಮತ್ತು ಇನ್ನೊಂದು ಪ್ರಶ್ನೆ ಇದೆ, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31st March 2025 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಸ್ ಪರ್ ಸ್ಕೆಡ್ಯೂಲ್ 3 ಆಫ್ ದ ಕಂಪ್ನಿ ಆ್ಯಕ್ಟ್ 2013. ನಿಮಗೆ ಈ ಒಂದು ಪ್ರಶ್ನೆ ಭಾಳ ಈಸಿಯಾಗಿ ನಿಮಗೆ ಕೇಳ್ತಾರೆ. ಈ ಒಂದು ಪ್ರಶ್ನೆ ನಿಮಗೆ 6 ಅಂಕದ ಒಂದು ಪ್ರಶ್ನೆ ಇರುತ್ತೆ ನೋಡಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ ಆಯಿತಾ. ನಿಮಗೆ ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕೊಟ್ಟಿರ್ತಾರೆ ಆಯಿತಾ. ಪರ್ಚೇಸಸ್ ಆಫ್ ಗೂಡ್ಸ್ ಕೊಟ್ಟಿರ್ತಾರೆ. ಸ್ಯಾಲ್ರಿ ಟು ಎಂಪ್ಲಾಯೀಸ್ ಅಂತ ಕೊಟ್ಟಿದ್ದಾರೆ. ಬೋನಸ್ ಅಂತ ಕೊಟ್ಟಿದ್ದಾರೆ. ಡಿಪ್ರಿಷಿಯೇಷನ್ ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡಿವೆಂಚರ್, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್, ಟ್ಯಾಕ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಇದಕ್ಕೆ ನೀವು ಏನು ಮಾಡಬೇಕಂದ್ರೆ ಕಾಲಮ್ ಬರುತ್ತೆ ಈ ರೀತಿ ಆಯಿತಾ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ ಆಯಿತಾ. ಅಂದರೆ 31st March 2025 ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ಆಯಿತಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 31st March 2025 ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ಬರೀಬೇಕು ಆಯಿತಾ. ಇದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಹೆಡ್ಲೈನ್ ಹಾಕಬೇಕು. ಇಲ್ಲಿ ಪರ್ಟಿಕ್ಯುಲರ್ ಅಂತ ಬರುತ್ತೆ ಕಾಲಮ್. ಇಲ್ಲಿ ನೋಟ್ ನಂಬರ್ ಬರುತ್ತೆ. ಇಲ್ಲಿ ಅಮೌಂಟ್ ಅಂತ ಬರುತ್ತೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಪರ್ಟಿಕ್ಯುಲರ್ ಕೆಳಗಡೆ ಒಂದು ಹೆಡ್ಲೈನ್ ಬರುತ್ತೆ ಏನಂತ, ಇನ್ಕಮ್ ಅಂತ. ಅದಕ್ಕೆ ಇನ್ಕಮ್ ಅಂತ ಬರೆದು ಹೆಡ್ಲೈನ್ ಹಾಕಿ ಆಯಿತಾ. ಆ ಇನ್ಕಮ್ ಒಳಗೆ ಏನು ಬರುತ್ತೆ, ಈ ರೆವೆನ್ಯೂ ಫ್ರಮ್ ಆಪ್ರೇಷನ್ ಬರುತ್ತೆ. ಯಾವುದು ರೆವೆನ್ಯೂ ಅಂದರೆ ಆಪ್ರೇಷನ್ನಿಂದ ನಮಗೆ ರೆವೆನ್ಯೂ ಬಂತಲ್ಲ, ಅದು ಇನ್ಕಮ್ ಆಯ್ತಲ್ಲ ನಮಗೆ. ಸೊ ಅದಕ್ಕೆ 8 ಲಕ್ಷ ಏನಿದೆಯಲ್ಲ ಇದು ರೆವೆನ್ಯೂ ಫ್ರಮ್ ಇನ್ಕಮ್. ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ ಏನಿದೆಯಲ್ಲ ಇದು ಇನ್ಕಮ್ ಒಳಗೆ ಬರುತ್ತೆ. ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ ಇಲ್ಲಿ ನೋಡಿ ನೋಟ್ ನಂಬರ್ ಏನೂ ಇಲ್ಲ ಅದಕ್ಕೆ. ಸೊ 8 ಲಕ್ಷ ಇಲ್ಲಿ ಬರೀಬೇಕು. ಇಲ್ಲಿ ಅದರ್ ಇನ್ಕಮ್ ಅಂದರೆ ಏನಾದರೂ ನಮಗೆ ಅದರ್ ಇನ್ಕಮ್ಗಳು ಇರುತ್ತೆ. ಇಲ್ಲಿ ಇವಾಗ ಅದರ್ ಇನ್ಕಮ್ಸ್ ಅಂತ ಅವರು ಕೊಟ್ಟಿರ್ತಾರೆ ಆಯಿತಾ. ನಮಗೆ ಅದರ್ ಇನ್ಕಮ್ಸ್ಗಳು ಅಂತ ಕೊಟ್ಟಿರ್ತಾರೆ. ಅದೇನಾದರೂ ಇದೆಯಾ ಇಲ್ಲಿ ಏನೂ ಇಲ್ಲ ಆಯಿತಾ. ಸೊ ನಾವು ಇಲ್ಲಿ ಅದರ್ ಇನ್ಕಮ್ ಅಂತ ಏನೂ ಕೊಟ್ಟಿಲ್ಲ. ಸೊ ಅದು ಕ್ಯಾಶ್ ಇಡಬೇಕು. ಇಲ್ಲಿ ನೋಡಿ ಟೋಟಲ್ ಇನ್ಕಮ್ ಎಷ್ಟು, ಇಲ್ಲಿ 8 ಲಕ್ಷ ಇದೆ, ಅದು ಅಂಡರ್ಲೈನ್ ಮಾಡಿ ಆಯಿತಾ. ಇವಾಗ ಇದು ಒಂದೇದು ಇನ್ಕಮ್ ಆಯಿತು. ಎಕ್ಸ್ಪೆನ್ಸಸ್, ಇಲ್ಲಿ ಎಕ್ಸ್ಪೆನ್ಸಸ್ ಒಳಗೆ ಏನೇನು ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ನಮಗೆ ಎಕ್ಸ್ಪೆನ್ಸಸ್ಗಳು ಒಂದೇ ಪರ್ಚೇಸ್ ಆಫ್ ಗೂಡ್ಸ್ ಏನಿದಿಲ್ಲ ಅಂದರೆ ಪರ್ಚೇಸ್ ಮಾಡಿದ್ದಾರೆ ಅವರು ಗೂಡ್ಸ್, ಇದೇನಾಯ್ತು ನಮಗೆ ಇದು ಎಕ್ಸ್ಪೆನ್ಸ್ ಆಯಿತು. ಸೊ ಇಲ್ಲಿ ನಾವು ಮೈನಸ್ ಮಾಡಬೇಕು. ಅದು ಎಕ್ಸ್ಪೆನ್ಸ್ ಒಳಗೆ ಮೈನಸ್ ಮಾಡಬೇಕು. ಅದು ಪರ್ಚೇಸ್ ಆಫ್ ಗೂಡ್ಸ್ ಏನಿದಿಲ್ಲ ಇದು ಇಲ್ಲಿ ನಾವು 2 ಲಕ್ಷ ಅದು ಮೈನಸ್ ಮಾಡಬೇಕು. ಇವಾಗ ಇದಕ್ಕೊಂದು ಇದು ಬರುತ್ತೆ ಯಾವುದು, ಈ ಒಂದು ಇದಕ್ಕೊಂದು ನೋಟ್ ನಂಬರ್ ಬರುತ್ತೆ. ನೋಟ್ ನಂಬರ್ ಹಾಕಿ ಬರೆಯೋದು ಅಷ್ಟೇ, ಮತ್ತೇನಿಲ್ಲ ಇದರೊಳಗೆ. ಸ್ಯಾಲ್ರಿ ಟು ಎಂಪ್ಲಾಯೀಸ್ ಇದು ಬೋನಸ್ ಏನಿದಿಲ್ಲ ಇದಕ್ಕೊಂದು ನೋಟ್ ಬರುತ್ತೆ. ಏನಂತ ಇಲ್ಲಿದೆ ನೋಡಿ, ಏನಂತ ಬರೀಬೇಕು, ವರ್ಕಿಂಗ್ ನೋಟ್ ಅಂತ ಬರೀಬೇಕು ಆಯಿತಾ. ಕೆಳಗಡೆ ಅಂದರೆ ನೀವು ಒಂದು ಪೇಜ್ನಲ್ಲಿ ಬರೀರಿ, ಹಿಂದಗಡೆ ವರ್ಕಿಂಗ್ ನೋಟ್ ಅಂತ ಹಾಕಿ ಎಂಪ್ಲಾಯಿ ಬೆನಿಫಿಟ್ಸ್ ಎಕ್ಸ್ಪೆನ್ಸಸ್ ಅಂತ ಒಂದು ಹೆಡ್ಲೈನ್ ಹಾಕಬೇಕು. ಅದರೊಳಗೆ ಏನು ಬರುತ್ತೆ, ಸ್ಯಾಲ್ರಿ ಬರುತ್ತೆ, ಬೋನಸ್ ಬರುತ್ತೆ. ಸ್ಯಾಲ್ರಿ ಮತ್ತು ಬೋನಸ್ ಅಮೌಂಟ್ ಎಷ್ಟಿದೆ ಇಲ್ಲಿದೆ ನೋಡಿ. ಸ್ಯಾಲ್ರಿ ಟು ಎಂಪ್ಲಾಯೀಸ್ ಎಷ್ಟಿದೆ 1 ಲಕ್ಷ ಇದೆ. ಬೋನಸ್ ಎಷ್ಟಿದೆ 20,000 ಇದೆ. ಅದಕ್ಕೆ ನೋಟ್ ನಂಬರ್ 1 ಅಂತ ಹಾಕಬೇಕು ಆಯಿತಾ. ಸೊ ಎಷ್ಟು ಬಂತು ಅದು ಟೋಟಲ್ ಅಂದರೆ ಟೋಟಲ್ ಮಾಡಿ 1,20,000. ಇಲ್ಲಿ ಡೈರೆಕ್ಟಾಗಿ ನೀವು ಏನು ಬರೀಬೇಕಂದ್ರೆ ಅಂದರೆ ಸ್ಯಾಲ್ರಿ ಟು ಎಂಪ್ಲಾಯೀಸ್ ಬೆನಿಫಿಟ್ ಅಂತ ಬರೀದು ಡೈರೆಕ್ಟಾಗಿ 1,20,000 ಅಂತ ಡೈರೆಕ್ಟಾಗಿ ಬರೀರಿ. ಅದಕ್ಕೆ ನೀವು ವರ್ಕಿಂಗ್ ನೋಟ್ನಲ್ಲಿ ನೋಟ್ ನಂಬರ್ 1 ಅಂತ ಹಾಕಿದಾರಲ್ಲ, ಇಲ್ಲಿ ನೋಟ್ ನಂಬರ್ 1 ಅಂತ ಹಾಕಬೇಕು ಆಯಿತಾ. ಮತ್ತು ಅದೇ ರೀತಿ ಇದು ಡೆಪ್ರಿಷಿಯೇಷನ್ ಏನಿಲ್ಲ 50,000 ಇಲ್ಲಿ ಡೈರೆಕ್ಟಾಗಿ ಬರೆದು ಇಡ್ರಿ ನಡೆಯುತ್ತೆ ಆಯಿತಾ. 50,000 ಇಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಮತ್ತು ನೋಡಿ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಏನಿದೆಯಲ್ಲ ಇದಕ್ಕೊಂದು ನಿಮಗೆ ಏನು ಬರುತ್ತೆ, ಇಲ್ಲಿ ಒಂದು ಹೆಡ್ಲೈನ್ ಬರುತ್ತೆ. ಅದಕ್ಕೊಂದು ನೋಟ್ ನಂಬರ್ 2 ಅಂತ ಕೊಡಬೇಕು. ಫೈನಾನ್ಸ್ ಕಾಸ್ಟ್ ಅಂತ ಬರುತ್ತೆ. ಅದಕ್ಕೆ ನೀವು ಒಂದು ನೋಟ್ ನಂಬರ್ 2 ಅಂತ ಕೊಡ್ಬೋದು ಆಯಿತಾ. ಇಂಟ್ರೆಸ್ಟ್ ಆನ್ ಡಿವೆಂಚರ್ ಎಷ್ಟು 25,000. ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ 20,000. ಟೋಟಲ್ ಎಷ್ಟಾಯಿತು 45,000. ಅವ್ರು ಏನು ಅಮೌಂಟ್ ಕೊಟ್ಟಿದ್ದಾರಲ್ಲ ಅದೇ ಇಲ್ಲಿ ಪ್ಲಸ್ ಮಾಡಬೇಕು ಆಯಿತಾ. ಅದಕ್ಕೆ ಇಲ್ಲಿ ಬರೆಯೋದು ಡೈರೆಕ್ಟಾಗಿ ಇಲ್ಲಿ ಏನು ಬರೀಬೇಕು, ನೀವು ಈ ರೀತಿ ಡೈರೆಕ್ಟಾಗಿ ಬರೆಯೋಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಏನು ಹೆಡ್ಲೈನ್ ಕೊಡಬೇಕೇನು, ಫೈನಾನ್ಸ್ ಕಾಸ್ಟ್ ಅಂತ. ಇಲ್ಲಿ ನೋಡಿ ಇಲ್ಲಿ ಏನು ಬರೀಬೇಕು, ಫೈನಾನ್ಸ್ ಕಾಸ್ಟ್ ಅಂತ ಬರೀರಿ. ಈ 2 ಇಂಟ್ರೆಸ್ಟ್ ಆನ್ ಡಿವೆಂಚರ್ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಅಂತ ಬರೆಯೋಕ್ಕೆ ಹೋಗ್ಬೇಡ್ರಿ. ಸೊ ಡೈರೆಕ್ಟಾಗಿ ಇಲ್ಲಿ ಫೈನಾನ್ಸ್ ಕಾಸ್ಟ್ ಅಂತ ಬರೀದು ನೋಟ್ ನಂಬರ್ 2 ಅಂತ ಕೊಡ್ರಿ. 45,000 ಡೈರೆಕ್ಟಾಗಿ ಇಲ್ಲಿ ಬರೆದು ಬಿಡ್ರಿ ಆಯಿತಾ. ಇದು ಬರೆದ ತಕ್ಷಣ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕು. ಇದು ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಯಿತು 4,15,000. ಇವಾಗ ಏನು ಮಾಡಬೇಕಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಬರೀಬೇಕು. ಅಂದರೆ ಇವಾಗ 8 ಲಕ್ಷ ಒಳಗೆ ಅಂದರೆ ಟೋಟಲ್ ಇನ್ಕಮ್ ಎಷ್ಟಿದೆ ನಮ್ಮದು 8 ಲಕ್ಷ ಇದೆ. ಈ 8 ಲಕ್ಷ ಒಳಗೆ ಇಲ್ಲಿ ನೋಡಿ ಎಕ್ಸ್ಪೆನ್ಸಸ್ ಇದು ಮೈನಸ್ ಮಾಡಬೇಕು. ಎಷ್ಟು ಇಲ್ಲಿದೆ ನೋಡಿ 4,15,000 ಮೈನಸ್ ಮಾಡಿ ಎಷ್ಟು ಬಂತು 3,85,000 ಬಂತು. ಇದೇನಂತೀವಿ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಅದಕ್ಕೆ ಕರಿಬೇಕು. ಇದಾದ ನಂತರ ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಈ ಟ್ಯಾಕ್ಸ್ ಕೂಡ ಮೈನಸ್ ಮಾಡಬೇಕು ನಾವು 1,15,500 ಇದು ಮೈನಸ್ ಮಾಡಬೇಕು. ಇದರೊಳಗೆ ಈ 3,85,000 ಒಳಗೆ ಆಯಿತಾ. ಇಲ್ಲಿ ನೋಡಿ ಇಲ್ಲಿ ಲೆಸ್ ಅಂತ ಬರೀಬೇಕು ಟ್ಯಾಕ್ಸ್. ಇಲ್ಲಿ ನೋಡಿ
3,85,000 ಒಳಗೆ 1,15,000 ಮೈನಸ್ ಮಾಡಿ ಎಷ್ಟು ಬಂತು? ನೆಟ್ ಪ್ರಾಫಿಟ್ ಬಿಫೋರ್ ದ ಟ್ಯಾಕ್ಸ್ ಅಂತ, ಅಂದರೆ ನೆಟ್ ಪ್ರಾಫಿಟ್ ಬಿಫೋರ್ ದ ಇಯರ್ ಅಂತ ಬರಿಬೇಕು. ಅವಾಗ ಇಲ್ಲಿ 2,69,500 ಇದು ಬರುತ್ತೆ. ಆಯಿತಾ? ಸೊ ಈ ರೀತಿ ಈ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಗೊತ್ತಾಯ್ತಾ? ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಈ ರೀತಿ ಪ್ರಾಬ್ಲಮ್ ನೀವು ಸೊಲ್ಯೂಷನ್ ಮಾಡಬೇಕಾಗುತ್ತೆ 6 ಮಾರ್ಕ್ಸ್ ಕ್ವಶನಲ್ಲಿ. ಬೇರೆ ಬೇರೆ ನಾನು ಪ್ರಶ್ನೆಗಳು ಮತ್ತೆ ಸೊಲ್ಯೂಷನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳು ನೋಡ್ತಾ ಇರಿ. ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ನಾನು ಆಲ್ರೆಡಿ ಸೊಲ್ಯೂಷನ್ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ಗಳು ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು 12 ಅಂಕದ ಪ್ರಶ್ನೆಯಲ್ಲಿ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಟ್ರಿಕ್ಸ್ಗಳು. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಶಿವನ ಮತ್ತೆ ಬೇರೆ ವಿಡಿಯೋದೊಂದಿಗೆ ಥ್ಯಾಂಕ್ ಯು.